ಅರ್ಜುನ ಗರುಡಚಾರಿ ಹೋಗಿದ್ದಾನೆ. ಯುದ್ಧಕ್ಕೆ ಸಿದ್ಧನಾಗಿ ನಿಂತಿದ್ದಾನೆ. ಈ ಚಿತ್ರ ನಮ್ಮ ಮನಸ್ಸಿನಲ್ಲಿ ಇರಬೇಕು. ಕಠೋಪನಿಷತ್ನಲ್ಲಿ ಒಂದು ಶ್ಲೋಕ ಬರುತ್ತೆ. ಆತ್ಮಾನಂ ರತಿನಂ ಬುದ್ಧಿ ಶರೀರಂ ರಥಮೇವತು ಇಂದ್ರಿಯಾಣಾಂ ಅಯಾವು ಮನ ಬುದ್ಧಿ ಪ್ರಗ್ರಹ ಏವಚ ಅಣೋರಣೀಯಾನ್ ಮಹತೋ ಅಣುವಿನಲ್ಲೂ ಕಣದಲ್ಲೂ ಪರಮಾತ್ಮ ಇದ್ದಾನೆ. ಇಲ್ಲಿ ನಾವು ಕೃಷ್ಣನನ್ನು ಪರಮಾತ್ಮನ ಜೊತೆಗೆ ಸಮೀಕರಿಸ್ಬಿಟ್ಟಿದ್ದೀವಿ. ಕೃಷ್ಣ ಪರಮಾತ್ಮನ ಅವತಾರ ಅಂತ ಬೇಕಾದ್ರೆ ಭಾವಿಸ್ಬೋದು. ಪರಮಾತ್ಮನೇ ಅವನೇ ಗೀತೆಯಲ್ಲಿ ಹೇಳಿದ ಹಾಗೆ ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನವರ್ಧರ್ಮಸ್ಯ ತಥಾತ್ಮಾನಂ ಸೃಜಾಮ್ಯಹಂ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ ಯುಗೇ. ಯುಗ ಯುಗದಲ್ಲಿ ಯಾವಾಗ ಧರ್ಮ ಗ್ಲಾನಿ ಹೊಂದುತ್ತೆ, ಯಾವಾಗ ದುಷ್ಟರು ಹೆಚ್ಚಿಕೊಳ್ತಾರೆ, ಯಾವಾಗ ಸತ್ಪುರುಷರಿಗೆ ಕಾಲ ಇಲ್ಲ, ಬಹಳ ಕಷ್ಟ ಆಗುತ್ತೆ, ಅಂಥ ಸಂದರ್ಭದಲ್ಲಿ ಭಗವಂತ ಅವತರಣದ ಇಳಿಯೋದು. ಎಲ್ಲೋ ವೈಕುಂಠದಲ್ಲಿ ಮೇಲೆ ಇದ್ದ ಪರಮಾತ್ಮ ಇಳಿದು ಬಂದು ಜನದ ಜೊತೆಯಲ್ಲಿ ಮನುಷ್ಯ ಮಾನವನಾಗೆ ಇರ್ತಾನೆ. ದೈವತ್ವದಿಂದ ಮಾನವತ್ವಕ್ಕೆ ಇಳಿಯೋದು ಅವತಾರ ಅಂತ ಹೇಳ್ತಾರೆ. ಇನ್ನು ಕೆಲವರು ಹೇಳ್ತಾರೆ, ಇಲ್ಲ, ಕೃಷ್ಣ ಪರಮಾತ್ಮ ಅಲ್ಲ, ಅವತಾರ ಮಾಡಲಿಲ್ಲ, ಅವನು ಒಬ್ಬ ಮನುಷ್ಯ, ಆದರೆ ಅಸಾಧಾರಣ ಶಕ್ತಿ ಇದ್ದಂಥ ಮನುಷ್ಯ. ತನ್ನ ಶಕ್ತಿಯಿಂದ, ತನ್ನ ವಿಶೇಷತ್ವದಿಂದ ಅವನು ಮನುಷ್ಯತ್ವದಿಂದ ದೈವತ್ವಕ್ಕೆ ಏರಿದ. ಎಲ್ಲ ಮಾನವರಲ್ಲೂ ಕೂಡ ದೈವತ್ವ ಒಳಗೆ. ವಿವೇಕಾನಂದರು ಹೇಳ್ದಂಗೆ ಎವ್ರಿ ಸೋಲ್ ಈಸ್ ಪೊಟೆನ್ಷಿಯಲಿ ಡಿವೈನ್. ಆ ದೈವತ್ವವನ್ನು ಪ್ರಕಟಗೊಳಿಸಿಕೊಳ್ಳೋದು ಹೇಗೆ? ಅದನ್ನು ಕೃಷ್ಣ ಸಂದೇಶ, ಕೃಷ್ಣ ವಾಣಿ, ಆ ಭಗವದ್ಗೀತೆಯಲ್ಲೇ ನಾವು ಕಂಡುಕೊಳ್ಬಹುದಾಗಿದೆ. ಹಾಗೆ ದೈವತ್ವದಿಂದ ಮಾನವತ್ವಕ್ಕೆ ಬಂದನ ಅಥವಾ ಮಾನವತ್ವದಿಂದ ದೈವತ್ವಕ್ಕೆ ಏರಿದನ, ಅದು ವಿಶೇಷ ಚರ್ಚೆ ಬೇಡ ನಮಗೆ. ಕೃಷ್ಣ ಸಂದೇಶ ಏನು, ಗೀತೆ ಯಾತಕ್ಕೆ ಹೇಳ್ದ ಅನ್ನೋದನ್ನು ಸ್ವಲ್ಪ ಹಿನ್ನೆಲೆಯಾಗಿ ಇದಕ್ಕೆ ಸ್ವಲ್ಪ ವಿಚಾರ ಮಾಡಿ. ಪಾಂಡವರು ಕೌರವರು ಭರತವಂಶ ಅಂತ ಹೇಳ್ತಾರೆ, ಚಂದ್ರವಂಶದಿಂದ ಬಂದದ್ದು. ಚಂದ್ರ, ಪುರೂರವ, ಅವರ ಮೂಲಕ ದುಷ್ಯಂತ, ಭರತ, ಹಾಗೆ ಭರತರು ಅಂತಲೇ ಹೇಳ್ತಾರೆ. ಎಷ್ಟೋ ಕಡೆ ಗೀತೆಯಲ್ಲಿ ಭರತ ಅನ್ನೋ ಪದ ಬರ್ತದೆ. ಅಂದರೆ ಭಾರತದಲ್ಲಿ ಈ ಹುಟ್ಟಿ ಒಂದು ಸಾಮ್ರಾಜ್ಯವನ್ನು ಕಟ್ಟಿದ ಮೊದಲನೇ ಚಕ್ರವರ್ತಿ ಭರತ ಚಕ್ರವರ್ತಿ ಅಂತ ಹೇಳ್ತಾರೆ. ದುಷ್ಯಂತನ ಮಗ, ಶಕುಂತಲೆಯ ಮಗ. ಹಾಗೂ ಇನ್ನೊಬ್ಬ ಭರತ ಬರ್ತಾನೆ, ಜೈನ ಸಂಪ್ರದಾಯದಲ್ಲಿ ಬಡ. ಅಲ್ಲಿ ಬಾಹುಬಲಿ ಮತ್ತು ಭರತ ಅವರಿಬ್ಬರು. ಇನ್ನೊಂದು ಭಾಗವತದಲ್ಲಿ ಒಬ್ಬ ಮುನಿ, ಅವನ ಮುಂಚೆ ಚಕ್ರವರ್ತಿ ಆಗಿರ್ತಾನೆ. ಚಕ್ರವರ್ತಿತನವನ್ನು ಬಿಟ್ಟು ಮಕ್ಕಳಿಗೆಲ್ಲ ಕೊಟ್ಟು ತಾನು ಸನ್ಯಾಸಿಯಾಗಬೇಕು ಅಂತ ನದಿ ತೀರದಲ್ಲಿ ಇರ್ತಾನೆ. ಆ ಸಂದರ್ಭದಲ್ಲಿ ಒಂದು ಜಿಂಕೆ, ಗರ್ಭಿಣಿ ಜಿಂಕೆ ಬರುತ್ತೆ. ಅಲ್ಲಿ ಒಂದು ಹುಲಿ ಗರ್ಜನೆಗೆ ಜಿಂಕೆಗೆ ಗರ್ಭಸ್ರಾವ ಆಗಿಬಿಡುತ್ತೆ. ಆ ಜಿಂಕೆ ಸತ್ತು ಹೋಗುತ್ತೆ. ಆ ಮರಿ ಜಿಂಕೆ ನೀರಲ್ಲಿ ತೇಲ್ತಾ ಇರುತ್ತೆ. ಇವನು ದಯೆಯಿಂದ, ಅನುಕಂಪೆಯಿಂದ, ಪ್ರಾಣಿ ದಯೆ ಅದನ್ನು ತೆಗೆದುಕೊಡ್ತಾನೆ, ಅದನ್ನು ಸಾಕ್ತಾನೆ, ದೊಡ್ಡದು ಮಾಡ್ತಾನೆ. ತಾನು ಆ ಜಿಂಕೆಯ ಸೇವೆಯಲ್ಲಿ ತನ್ನ ಕೂಡಿಸ್ಬಿಡ್ತಾನೆ, ತನ್ನ ತಪಸ್ಸೆಲ್ಲ ಮಾಡ್ತಾನೆ. ಮುಂದಿನ ಜನ್ಮವನ್ನು ಜಿಂಕೆಯಾಗಿ ಹುಟ್ಟುತ್ತಾನೆ. ಮತ್ತೊಂದು ಜನ್ಮದಲ್ಲಿ ಜಡ ಭರತನಾಗಿ, ಅಂದರೆ ಅವನಿಗೆ ಜಡ ಪೆದ್ದ ಅಂತ, ಆ ಭರತ ಅಂತ ಹೇಳಿ. ಹೀಗೆ
ಭರತ ಅನ್ನೋ ಹೆಸರು ಬಹಳ ಕಡೆ ಬರುತ್ತೆ. ರಾಮಾಯಣದಲ್ಲಿ ಒಬ್ಬ ಭರತ ಬರ್ತಾನೆ. ಹಾಗೆ ಭರತ ಅಂದರೆ ತುಂಬಿದವನು ಭರತ, ಭಕ್ತಿ ಭರಿತ, ಜ್ಞಾನ ಭರಿತ, ಸಂಪತ್ ಭರಿತ. ಹಾಗೆ ಅಂದರೆ ಸಂಪೂರ್ಣವಾಗಿರೋನು, ಪೂರ್ಣತೆಯನ್ನು ಪಡೆದವನ್ನ ಭರತ ಅಂತ ಹೇಳಿ. ಈಗ ಅರ್ಜುನಿಗೆ ಎಷ್ಟೋ ಕಡೆ ಕೃಷ್ಣ ಭರತ ಅಂತ ಹೇಳಿ, ಭರತವಂಶಿ ಅಂತೇಳಿ, ಕೌಂತೆಯ ಅಂತ, ಹೀಗೆ ಹಲವಾರು ಹೆಸರುಗಳು, ಅನ್ವರ್ಥನಾಮಗಳು ಮಧ್ಯೆ ಬರುತ್ತೆ. ಈ ಗೀತೆ ಯಾತಕ್ಕೆ ಬಂತು ಅಂದರೆ, ಈ ಚಂದ್ರವಂಶದಲ್ಲಿ ಶಂತನು ಮಹಾರಾಜ ಅಂತ ಇರ್ತಾನೆ. ಅವನು ಮೊದಲನೇ ಹೆಂಡತಿ ಗಂಗೆ, ಅವಳು ಶಾಪಗ್ರಸ್ತರಾಗಿ ಮನುಷ್ಯರಾಗಿ ಬಂದಿರ್ತಾಳೆ. ಅವಳನ್ನು ಮದುವೆ ಆಗ್ತಾಳೆ. ಆ ಗಂಗೆ ಅಷ್ಟು ವಸುಗಳಿಗೆ ವಾಗ್ದಾನ ಮಾಡಿರ್ತಾಳೆ. ಅವಳು ಗಂಗೆ ಮಕ್ಕಳಾಗಿ ಹುಟ್ಟುತ್ತಾರೆ. ಹುಟ್ಟಿದಾಗ ಎಲ್ಲ ನದಿಗೆ ಹಾಕ್ಬಿಡ್ತಾಳೆ, ಸಾಯಿಸ್ಬಿಡ್ತಾಳೆ. ಮಮತೆ ಬೇಡ ತಾಯಿಗೆ ತೆಗಿತಾಳೆ. ಅದು ಯಾವುದೊಂದು ಕಾರಣದಿಂದ ಆ ಶಾಪಗ್ರಸ್ತರೆಲ್ಲ ಶಾಪ ಕಳ್ಕೊಂಡು ದೇವಲೋಕಕ್ಕೆ ಹೋಗಲಿ, ವಸುಲೋಕಕ್ಕೆ ಹೋಗಲಿ ಅಂತ ಕಳಿಸ್ತಾಳೆ. ಕೊನೆಯ ಒಬ್ಬನ ಮಾತ್ರ ಇವನು ಅಡ್ಡಿ ಬರ್ತಾನೆ, ನದಿಗೆ ಹಾಕ್ಬಿಡ ಮಗು, ನಮ್ಮ ವಂಶೋದ್ಧಾರಕ ಮಗು, ನನ್ನ ಮಾತೆ ವಿರುದ್ಧ ಅಂತ ಅವಳು ಮಗುವನ್ನು ಬಿಟ್ಟು ಆದರೆ ಮಗುವನ್ನು ತೆಗೆದುಕೊಂಡು ಹೋಗಿ ತಾನೇ ಬೆಳೆಸಿ ಪರಶುರಾಮರ ಹತ್ರ ವಿದ್ಯಾಬುದ್ಧಿ ಎಲ್ಲ ಕಳಿಸಿ ಬೃಹಸ್ಪತಿ ಅವನ್ನ ದೊಡ್ಡ ಮನುಷ್ಯನಾಗಿ ಮಾಡಿ ಅವನೇ ಭೀಷ್ಮ. ನಂತರ ಶಂತನು ಸತ್ಯವತಿ ಅಂತ ಇನ್ನೊಂದು, ಅವಳು ಬೆಸ್ತರ ಜಾತಿಯಲ್ಲಿ ಹುಟ್ಟಿದ ಹೆಣ್ಣುಮಗಳು. ಅವಳಿಗೆ ಅವಳ ಸೌಂದರ್ಯಕ್ಕೆ ಮಾರು ಹೋಗಿ ಅವಳನ್ನು ಮದುವೆ ಆಗ. ಆ ಸಂದರ್ಭದಲ್ಲಿ ಅವನು ವಾಗ್ದಾನ ಮಾಡಬೇಕಾಗುತ್ತೆ, ಆ ಸತ್ಯವತಿ ಮಕ್ಕಳಿಗೆ ರಾಜ್ಯವನ್ನು ಕೊಡ್ತೇನೆ. ಭೀಷ್ಮ ಆ ಸಂದರ್ಭದಲ್ಲಿ ತಂದೆ ತ್ಯಾಗ ಮಾಡ್ತಾನೆ, ತನ್ನ ರಾಜ ಪದವಿಯನ್ನು ತ್ಯಾಗ ಮಾಡಿಬಿಡ್ತಾನೆ. ನಾನು ರಾಜ ಆಗೋದಿಲ್ಲ ಅಂತಾನೆ. ಆಮೇಲೆ ನಿನ್ನ ಮಕ್ಕಳು ಗಲಾಟೆ ಮಾಡಿದ್ರೆ ಅಂತ ಅವನು ಹೇಳ್ತಾನೆ, ನನ್ನ ಮದುವೆನೇ ಆಗ ಬ್ರಹ್ಮಚಾರಿ, ಕಂಡ ಬ್ರಹ್ಮಚಾರಿ ಆಗಿ. ಹಾಗೆ ಭೀಷ್ಮ ಪ್ರತಿಜ್ಞೆ ಅಂತ ಮಾಡ್ತಾನೆ. ಆ ಭೀಷ್ಮ ನಂತರ ಸತ್ಯವತಿಗೆ ಹುಟ್ಟಿದ ಇಬ್ಬರು ಮಕ್ಕಳು, ಶಂತನು ಚಕ್ರವರ್ತಿ ನಿಧನರಾಗಿಬಿಡ್ತಾನೆ. ಆ ಇಬ್ಬರು ಮಕ್ಕಳು ಚಿತ್ರಾಂಗದ ವಿಚಿತ್ರ ವಿಜಯ, ಅವರನ್ನು ಬೆಳೆಸ್ತಾನೆ. ತಮ್ಮಂದರನ್ನು ತಾನೇ ಬೆಳೆಸಿ ಅವರನ್ನು ರಾಜ್ಯಕ್ಕೆ ತರ್ತಾನೆ. ದೊಡ್ಡವನಿಗೆ ಪಟ್ಟ ಕಟ್ತಾನೆ, ಅವನು ಯುದ್ಧ ಸತ್ತೋಗ್ತಾನೆ. ಎರಡನೇವನಿಗೆ ಪಟ್ಟ ಕಟ್ತಾನೆ, ಅವನು ನಿರ್ವೀರ್ಯನಾಗ್ತಾನೆ, ಬೇಗ ಚಿಕ್ಕ ವಯಸ್ಸಲ್ಲಿ ಸತ್ತೋಗ್ಬಿಡ್ತಾನೆ. ಮಕ್ಕಳಿಲ್ಲ, ವಂಶ ಮುಂದೆ ಹೋಗ್ತಾ ಇಲ್ಲ. ಆಗ ಸತ್ಯವತಿ ಭೀಷ್ಮನಿಗೆ ಮಾತಾಡಿ, ಸತ್ಯವತಿಗೆ ಮುಂಚೆ ಪರಾಶರ ಮಹರ್ಷಿಗಳ ಸಂಪರ್ಕದಿಂದ ವ್ಯಾಸ ಮಹರ್ಷಿಗಳು ಮಗನ ಹುಟ್ಟಿರ್ತಾರೆ. ಯಾವಾಗ ನೆನೆಸ್ಕೊಂಡು ಬರ್ತೀವಿ ಅಂತ ವ್ಯಾಸರು ಅವರಿಗೆ ಇದು ಕೊಟ್ಟಿರ್ತಾರೆ ವಾಗ್ದಾನ. ಹಾಗೆ ಆ ವ್ಯಾಸರನ್ನು ಕರ್ಕೊಂಡು ಆ ವ್ಯಾಸರ ಅನುಗ್ರಹದಿಂದ ಈ ವಿಧವೆಯರಾದಂಥ ತನ್ನ ಸೊಸೆಯರಲ್ಲಿ ಸಂತಾನೋತ್ಪತ್ತಿ, ನಮ್ಮ ಸಂತತಿ ಮುಂದುವರಿಬೇಕು ಅಂತ ಮಕ್ಕಳನ್ನ ಮಾಡೋ ಹಾಗೆ. ಆಗ ಹುಟ್ಟಿದ ಮಕ್ಕಳೇ ಧೃತರಾಷ್ಟ್ರ, ಪಾಂಡು. ಒಬ್ಬ ಕುರುಡ ಧೃತರಾಷ್ಟ್ರ, ನಿಜವಾಗಲೂ ಕುರುಡ ಅವನ ಕಂಡೇ ಇಲ್ಲ. ಅವನಿಗೆ ಭಾವನೆಯಲ್ಲೂ ಕುರುಡನೇ ಅವನು ಮುಂದೆ ಬರುತ್ತೆ. ಅವನ ತಮ್ಮ ಪಾಂಡು, ಅವನು ತನ್ನ ತಂದೆ ಥರನೇ ಒಂಥರ ನಿರ್ವೀರ್ಯನಾಗಿ ಇರ್ತಾನೆ. ಯಾವುದೊಂದು ಋಷಿ ಶಾಪ ಇರುತ್ತೆ ನನಗೆ. ಹಾಗಾಗ್ಬಿಟ್ಟು ಅವನು ಎರಡು ಮದುವೆ ಆಗ್ತಾನೆ, ಕುಂತಿ ಮಾದ್ರಿ ಅಂತ. ಆದರೆ ಅವನಿಗೂ ಸಂತಾನ ಇರೋದಿಲ್ಲ. ಕುಂತಿಗೆ ದೂರ್ವಾಸರು ಒಂದು ವರ ಕೊಟ್ಟಿರ್ತಾರೆ, ಈ ಮಂತ್ರವನ್ನು ನೀನು ಉಚ್ಚಾರ ಮಾಡಿ ಯಾವ ದೇವತೆಯನ್ನು ಕರೆದು ಅವನು ಬಂದು ನಿನಗೆ ಸಂತಾನ ಕೊಡ್ತಾನೆ ಅಂತ. ಹಾಗೆ ಅವಳಿಗೆ ಮಂತ್ರದಿಂದ ನಂತರ ತಾನು ಮಕ್ಕಳನ್ನು ಪಡೀತಾನೆ. ಮೊದಲನೇನು ಕರ್ಣ, ಅವಳು ಕನ್ಯಾವಸ್ಥೆಯಲ್ಲಿ ಪಡೆದಿದ್ದರಿಂದ ಅವನನ್ನು ಗಂಗೆಗೆ ಹಾಕ್ಬಿಡ್ತಾನೆ. ಗಂಗೆ ಅವನನ್ನು ರಕ್ಷಿಸಿ ಒಂದು ಸೂತುಕುಲದಲ್ಲಿ ಅವನು ಬೆಳೆಯುವ ಹಾಗೆ ಮಾಡ್ತಾಳೆ. ಮತ್ತು ಇನ್ನು 3 ಮಕ್ಕಳು, ಒಬ್ಬ ಯಮಧರ್ಮರಾಯನ ಮಗ, ಅವನೇ ಧರ್ಮರಾಯ ಯುಧಿಷ್ಠಿರ, ಎರಡನೇವನು ಭೀಮ, ಮೂರನೇವನು ಅರ್ಜುನ, ಅವನು ವಾಯು ಮಗ, ಇವನು ಇಂದ್ರನ ಮಗ. ಇನ್ನೊಂದು ಮಂತ್ರವನ್ನು ತನ್ನ ಸವತಿಗೆ ಕೊಡ್ತಾಳೆ. ಅವಳು ಆ ಮಂತ್ರದಿಂದ ಈ ದೇವತೆಗಳನ್ನು ಪ್ರಾರ್ಥನೆ ಮಾಡಿಕೊಂಡು ನಕುಲ ಸಹದೇವರು, ಹೀಗೆ 5 ಜನ ಇವ್ರನ್ನ ಪಂಚಪಾಂಡವರು ಅಂತ ಕರೀತಾರೆ. ಪಾಂಡು ನಿಧನರಾಗ ಮಾದ್ರಿ ಸಹಗಮನ ಮಾಡ್ತಾಳೆ. ಕುಂತಿ 5 ಮಕ್ಕಳನ್ನು ತಾನೇ ಬೆಳೆಸ್ತಾಳೆ. ಎಲ್ಲರನ್ನು ಪಂಚಪಾಂಡವರು ಅಂತ ಒಟ್ಟಿಗೆ ತನ್ನ ಮಕ್ಕಳ ಥರವೇ
ಬೆಳೆಸ್ಕೊಳ್ತಾ ಇದ್ದಾರೆ. ನಂತರ ಭೀಷ್ಮ ಇವರನ್ನೆಲ್ಲ ಕರ್ಕೊಂಡು ಬಂದು ತಮ್ಮನ ಮಕ್ಕಳು ಅವರನ್ನೆಲ್ಲ ತಾನೇ ಬೆಳೆಸ್ತಾನೆ. ಸೊ ಹೇಗೆ ತಮ್ಮದನ್ನು ಬೆಳೆಸಿದ್ನೋ ಹೀಗೆ ಮೊಮ್ಮಕ್ಕಳನ್ನು ಕೂಡ ಅವನೇ ಬೆಳೆಸ್ತಾನೆ. ಅದಕ್ಕೆ ಅವನು ಈ ಸಂತತಿಗೆ ಅವನು ಹಿರಿಯ ಆಚಾರ್ಯ ಪಟ್ಟಕ್ಕೆ ಬರ್ತಾನೆ. ಅದಕ್ಕೆ ಭೀಷ್ಮಾಚಾರ್ಯ ಅಂತ ಹೇಳಿ. ಆಮೇಲೆ ವಿದ್ಯಾಗುರು ದ್ರೋಣರನ್ನು ಕರ್ಕೊಂಡು ಬರ್ತಾನೆ. ಅವ್ರನ್ನ ಕರೆಸಿ ಮಕ್ಕಳಿಗೆಲ್ಲ ಶಿಕ್ಷಣವನ್ನು ಕೊಡಿಸ್ತಾರೆ. ಕ್ಷತ್ರಿಯ ಶಿಕ್ಷಣ, ಶಾಸ್ತ್ರವಿದ್ಯೆ ಎಲ್ಲವನ್ನೂ ಕಳ್ಕೊಳ್ತಾರೆ. ಈಗ ತೊಂದರೆ ಶುರು ಆಗುತ್ತೆ. ಈ ಧೃತರಾಷ್ಟ್ರನ ಹೆಂಡತಿ ಗಾಂಧಾರಿ, ಅವಳು ಸ್ತ್ರೀ, ತನ್ನ ಗಂಡನಿಗೆ ಇಲ್ಲ ದೃಷ್ಟಿ, ನನಗೆ ದೃಷ್ಟಿ ಬೇಡ ಅಂತ ಕಣ್ಣಿಗೆ ಕಟ್ಟುತ್ತೆ. ತಾನು ಕುರುಡಿ ಥರ ಇತ್ತು. ಇದ್ದ ಕಣ್ಣನ್ನು ಮುಚ್ಚಿಬಿಟ್ಟು ತಾನೇ ಕುರುಡಿಯಾಗಿ. ಹಾಗೆ ಕೆಲಸ ನಮಗೆ ದೇವರು ಜ್ಞಾನ ಕೊಟ್ಟು ಕೊಂಡ್ಬಿಟ್ಟಿದ್ರು ಉಪಯೋಗ ಪಡೋದಿಲ್ಲ. ನಾವು ಇದ್ದರೂ ಕೂಡ ಕುರುಡರಾಗಿರ್ತೀವಿ. ಕಣ್ಣಿದ್ದು ಕುರುಡಳಿಗಳು, ಅವನು ಕಣ್ಣಿಲ್ಲದ ಕುರುಡಲು ಮಾಡಿಸಿದ ಮಕ್ಕಳು ಇವರ ಈರ್ಷ್ಯೆ ಅವರಿಗೆ, ಮಾತ್ಸರ್ಯ ಜಾಸ್ತಿ. ಯಾಕೆಂದರೆ ಇದು ಹೇಳ್ತಾರೆ, ಕುಂತಿಗೆ ಮೊದಲನೇ ಮಗ ಹುಟ್ಟುಬಿಡ್ತು ಅಂತ ಸಮಾಚಾರ ಕೇಳಿದಾಗ ಈಕೆ ಗರ್ಭವತಿಯಾಗಿದ್ದಳು ತನ್ನ ಹೊಟ್ಟೆಯನ್ನು ಹೊಡೆದು ಕೆಳಗೆ ಬೀಳಿಸ್ಬಿಡ್ತಾರೆ. ಸ್ರಾವ ಆಗ್ತದೆ. ಅದು ಗರ್ಭಸ್ರಾವದಿಂದ ಹುಟ್ಟಿದ್ರು ಗಂಟು, ಅದನ್ನು 3 ಚೂರಾಗಿಬಿಡುತ್ತೆ. ಅದನ್ನು ತುಪ್ಪದಲ್ಲಿಟ್ಟು ಬೆಳೆಸಿ ಇನ್ಕ್ಯುಬೇಷನ್ ಆ ಥರ ಮಾಡಿ 100 ಮಕ್ಕಳು. ಈ ಗಾಂಧಾರಿಯಲ್ಲಿ ಆ ಮಾತ್ಸರ್ಯ ಇಟ್ಟಲ್ಲ. ತನ್ನ ಮಕ್ಕಳು ಮುಂದೆ ರಾಜ್ಯಕ್ಕೆ ಬರೋದಿಲ್ಲ. ಯಾಕೆಂದ್ರೆ ಧೃತರಾಷ್ಟ್ರ ರಾಜ ಆಗಿರಲಿಲ್ಲ, ಪಾಂಡು ರಾಜ ಆಗಿದ್ದ. ಪಾಂಡು ಮಕ್ಕಳು ಹೊರಟು. ಅದೂ ಅಲ್ಲದೆ ಧರ್ಮರಾಯ ಹಿರಿಯ ಆಗ್ಬಿಟ್ಟ ವಯಸ್ಸು. ಹಾಗೆ ಕ್ಷತ್ರಿಯರಲ್ಲಿ ಹಿರಿಯನಿಗೆ ಪಟ್ಟ ಕಟ್ಟಬೇಕು, ಜ್ಯೇಷ್ಠತೆ ಅರ್ಹತೆ ನೋಡಿ ಪಟ್ಟ ಕಟ್ಟಬೇಕು. ಆದ್ದರಿಂದ ದುರ್ಯೋಧನ ಅನರ್ಹ ರಾಜ್ಯ ಇದತ್ರ. ಆದರೆ ಇವನಿಗೆ ಮಾತ್ಸರ್ಯ, ಇವನು ಬಹಳ ದುರಾಸೆ. ಎಲ್ಲ ನನಗೆ ಬೇಕು, ಸ್ವಾರ್ಥ. ಇದರಲ್ಲಿ ಅಣ್ಣ ತಮ್ಮದರ ಮಧ್ಯೆ ಒಂದು ರೀತಿಯಾದ ಸ್ಪರ್ಧಿಗಳಾಗ್ತದೆ, ರೈವಲ್ಸ್. ಅಣ್ಣ ತಮ್ಮದ್ರನ್ನು ಭಾವನೆ ಹೋಗ್ಬಿಡುತ್ತೆ, ರೈವಲ್ಸ್ ಆಗ್ತಾರೆ. ಆಮೇಲೆ ಶತ್ರುತ್ವಕ್ಕೆ ಹೋಗ್ಬಿಡುತ್ತೆ. ಹಾಗೆ ಹೇಳ್ತಾರಲ್ಲ, ಸಸ್ಪಿಷನ್, ಡೌಟ್, ಹೇಟ್ರೆಡ್, ಅಲ್ಲಿಗೂ ಅವ್ರಿಗೆ ಎಲ್ಲಿವರೆಗೂ ಹೋಗುತ್ತೆ ಅಂತ ಇವನ ದ್ವೇಷ, ನನ್ನ ಸ್ವಾರ್ಥ. ಅವ್ರಿಗೆ ವಿಷ ಉಡಿಸ್ತಾನೆ ಭೀಮನು. ಅವ್ರನ್ನ ಅರಗಿನ ಮೇಲೆ ಸುಡೋದು ಪ್ರಯತ್ನ ಪಡ್ತಾನೆ. ಹಾವಿನ ಕೈಲಿ ಕಚ್ಚಿಸ್ತಾನೆ, ಕೈ ಕಾಲು ಕಟ್ಟಿ ನದಿಗೆ ಮುಳುಗಿಸ್ತಾನೆ. ಎಷ್ಟು ಕಷ್ಟ ಕೊಡ್ತಾನೆ ಇವರಿಗೆ. ಭೀಷ್ಮರು ದ್ರೋಣರು ಎಲ್ಲ ಮಾತಾಡಿಕೊಂಡು ಈ ಧೃತರಾಷ್ಟ್ರನಿಗೆ ಕಣ್ಣಿಲ್ಲ, ಇನ್ನು ನಾವು ಮುಂದಿನ ಸಂತತಿ ಕೊಡಬೇಕಂತ ಧರ್ಮರಾಯನಿಗೆ ಯುವರಾಜ ಪಟ್ಟ ಕಟ್ಟಿಬಿಡ್ತಾರೆ. ಅದು ದುರ್ಯೋಧನಿಗೆ ಸಹಿಸೋದಿಲ್ಲ. ತಂದೆಗೆ ಮನಸ್ಸನ್ನು ಬಹಳ ತಿರುಗಿಸ್ಬಿಟ್ಟು ಇವನಿಗೊಬ್ಬ ಸಲಹೆಗಾರ ಇರ್ತಾನೆ, ಅವರ ಸೋದರ ಮಾವ ಶಕುನಿ. ಅವನು ಜೊತೆಗೆ ಈ ಕುಂತಿ ನದಿಲಿ ಹಾಕಿದ್ದಾಗ ಆ ಸೂತ ಪುತ್ರನಾಗಿ ಬೆಳೆದ ಕಾರಣ ಇವರು ಬಿಡಿಸಿ. ಜೊತೆಗೆ ದುರ್ಯೋಧನ ತಮ್ಮ ದುಷ್ಟ ಚತುಷ್ಟಯ, ದುರ್ಯೋಧನ, ದುಶ್ಯಾಸನ, ಶಕುನಿ, ಕರ್ಣ. ಇವರಿಗೆ ಈ ದ್ರೋಣಾಚಾರ್ಯರ ಮಗ ಅಶ್ವತ್ಥಾಮ ಅವ್ರ ಜೊತೆ ಸೇರ್ಕೊಂಡು. ಹೀಗಾಗಿ ದ್ರೋಣರು ಕೂಡ. ಆದರೆ ದ್ರೋಣರಿಗೆ ಶಿಷ್ಯವಾತ್ಸಲ್ಯ ಎಲ್ಲಿಗಿದೆ ಅಂದರೆ, ಉತ್ತಮ ವಿದ್ಯಾರ್ಥಿ ಅಂತ ಪಾಂಡವರನ್ನು ಕಂಡವ್ರಿಗೆ ಸ್ವಲ್ಪ ಅಭಿಮಾನ ಇರುತ್ತೆ. ಆದರೆ ಈಗ ಮಗನ ಮೇಲಿನ ಮೋಹದಿಂದ ಅವರು ಕೂಡ ಸೇರ್ಕೊಂಡು, ಹೀಗೆ ಒಂದು ರೀತಿಯಾದ ವಾತಾವರಣದಲ್ಲಿ ಈ ಪಾಂಡವರ ಕೌರವರ ದ್ವೇಷ ಬೆಳೀತಾ. ನಂತರ ಅರ್ಧ ರಾಜ್ಯ ಮಾಡಿಬಿಡೋಣ, ಅವ್ರು ಕಳಿಸ್ಬಿಡೋಣ, ಇವ್ರಿಗೆ ಕಡೆ ಇಟ್ಕೊಂಡು ಹಸ್ತಿನಾಪುರನೇ ಬೇಕು ಅಂತ ಅಂದರು. ಕೊಟ್ಬಿಟ್ಟು ಯಾವುದೋ ಒಂದು ಬೆಂಗಾಡು ಖಂಡ ಅಲ್ಲಿ ಕಳಿಸ್ಬಿಟ್ಟು, ಅಲ್ಲಿ ಪಾಂಡವರು ಕೃಷ್ಣನ ಸಹಾಯದಿಂದ ಒಂದು ದೊಡ್ಡ ಸಾಮ್ರಾಜ್ಯವನ್ನೇ ಕಟ್ಕೊಳ್ತಾರೆ. ಇಂದ್ರಪ್ರಸ್ಥ ಅಂತ ಹೆಸರಿಗೆ ವೈಭವೋಪೇತವಾಗಿ ರಾಜ್ಯಯಾಗವನ್ನು ಮಾಡ್ತಾರೆ. ಚಕ್ರವರ್ತಿ ಪದವಿಗೆ ಬಂದ್ಬಿಡ್ತಾನೆ ಧರ್ಮರಾಯ. ಈಗ ದುರ್ಯೋಧನಿಗೆ ಮತ್ತಷ್ಟು ಮಾತ್ಸರ್ಯ.
ಎಲ್ಲೋ ಒಂದು ಅರ್ಧ ರಾಜ್ಯ ಕೊಟ್ಟು ಕಾಡು ಕಳಿಸಿದ್ರೆ ಇಷ್ಟು ಮೇಲೆ ಉಂಟಿಲ್ಲ. ಇದೆಲ್ಲ ನಮ್ಮ ಮೂಲ ರಾಜ್ಯಕ್ಕೆ ಸೇರಿದ್ದು, ಅದು ನನಗೆ ಬೇಕು. ಹಸ್ತಿನಾಪುರ ಬೇಕು ಅಂತ ಕೇಳಿದ್ರೆ ಎತ್ಕೊಂಡ್ಬಿಟ್ಟ. ಗಂಗಾ ನದಿ ಬಯಲು ಫಲವತ್ತಾದ್ದು, ಅದನ್ನು ತಾನೇ ಇಟ್ಕೊಂಡ್ಬಿಟ್ಟ. ಅವ್ರಿಗೆ ಯಾವುದೋ ಕೊಟ್ಟು ಕಳಿಸಿದ್ರೆ ಅದು ನನಗೆ ಬೇಕು, ನಂದು ಅದೂ ಬೇಕು. ಈ ರೀತಿಯ ದುರಾಸೆಯಿಂದ ಕೊನೆಗೆ ಕಪಟ ದ್ಯೂತದ ನೆವದಲ್ಲಿ ಎಲ್ಲವನ್ನು ಗೆದ್ದು ಪಾಂಡವರನ್ನ ಕಾಡು ವನವಾಸ 14 ವರ್ಷ 12 ವರ್ಷ 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸ ಮುಗಿಸ್ಕೊಂಡು ಬಂದು ನಾವು ಈ ಯಾವ ದ್ಯೂತಕ್ಕೆ ಏನೇನು ನಿಮ್ಮೇನು ಎಲ್ಲ ನೇಮನ್ನು ನಾವು ಪೂರು ಮಾಡಿದ್ದೀವಿ. ನಮ್ಮ ರಾಜ್ಯವು ಕೊಡೋದಿಲ್ಲ. 12 ಒಂದು 13 14 ರಾಮನ ವನವಾಸ. ಈ ವನವಾಸ 12. ಆಮೇಲೆ ಈಗ ದುರ್ಯೋಧನ ಪ್ರತಿಷ್ಠೆಯಿಂದ ಹೇಳ್ತಾನೆ, ಕ್ಷತ್ರಿಯನಾದವನು ಬೇಡಿ ರಾಜ್ಯ ಸಂಪಾದಿಸಬಾರ್ದು, ಕಾದಿ ಸಂಪಾದಿಸಬೇಕು. ಒಂದು ಸೂಜಿ ಮನೆ 3 ವರ್ಷ ಜಾಗ ಕೊಡೋದಿಲ್ಲ, ನಾನು ಯುದ್ಧ ಮಾಡಿ ಯುದ್ಧಕ್ಕೆ ಸಿದ್ಧ ಆಗಿದೆ. ಯಾವಾಗಲೂ ಕೆಟ್ಟವ್ರ ಕಡೆ ಮೆಜಾರಿಟಿ ಬರುತ್ತೆ. ದುರ್ಯೋಧನ ಕಡೆ 11 ಅಕ್ಷಿಣಿ ಸೈನ್ಯ ಸೇರಿ 11 ದುರ್ಯೋಧನಿಗೆ, ಪಾಂಡವ್ರ ಕಡೆ 7 ಅಕ್ಷಿಣಿ ಸೈನ್ಯ. ಯಾವಾಗಲೂ ಒಳ್ಳೆಯವ್ರ ಕಡೆ ಜನ ಜಾಸ್ತಿ ಬರೋಲ್ಲ. ಯಾಕೆಂದ್ರೆ ಬಡವರು ವನವಾಸದಲ್ಲಿ ದುಡ್ಡಿಲ್ಲ, ಅವನ ಹತ್ರ ದುಡ್ಡಿದೆ, ಯಾಕೆ ಅವ್ನು ಗೆದ್ದೆತ್ತಿನ ಬಾಲ ಹಿಡಿಬೇಕು ಅಂತ, ಅವ್ನು ಗೆಲ್ಲಬೇಕು ಅಂತ ಗ್ಯಾಂಬಲ್ ಮಾಡ್ತಾರೆ. ಓಡೋಕೆ ಹೋದರೆ ಯಾವ್ದು ಗೆಲ್ಲುತ್ತೆ ಅಂತ ಅದಕ್ಕೆ ಜಾಸ್ತಿ ಕಟ್ತಾರೆ ಬಾಲಿಕೆ. ದುರ್ಯೋಧನ ಗೆಲ್ತಾ ಅಂದರೆ ಅವ್ರ ಕಡೆ ಜಾಸ್ತಿ ಜನ ಸೇರಿಕೊಂಡಿದ್ದಾರೆ. ಯಾವಾಗಲೂ ದುಡ್ರ ಕಡೆಗೆ ಮೆಜಾರಿಟಿ ಬರುತ್ತೆ ಅಂತ ಹೇಳೋದು. ಅದಕ್ಕೋಸ್ಕರ ಬಹುಮತ ಅವ್ರಿಗೇನೆ, ಅಲ್ಪ ಮತ ಇವರು. ಆದರೆ ಇವ್ರ ಕಡೆ ಒಂದೇ ಒಂದು ಇತ್ತು, ಕೃಷ್ಣ ಇವ್ರ ಕಡೆಗಿದ್ದ, ಧರ್ಮ ಇವ್ರ ಕಡೆಗಿತ್ತು. ಕೊನೆಗೆ ತಾಯಿ ಗಾಂಧಾರಿನೇ ದುರ್ಯೋಧನ ನಮಸ್ಕಾರ ಮಾಡಿ ಹೇಳ್ತಾನೆ, ನಾನು ಯುದ್ಧಕ್ಕೆ ಹೋಗ್ತಾ ಇದ್ದೀನಿ. ಅವ್ರು ಹೇಳ್ತಾರೆ, ಧರ್ಮಕ್ಕೆ ಜಯವಾಗಲಿ ಅಂತಾಳೆ. ಅದೊಂದೇ ಒಳ್ಳೆ ಮಾತುಗಳು ಹೇಳಿದ್ದು. ಈ ಧರ್ಮಕ್ಕೆ ಜಯವಾಗಲಿ ಅಂತ ಹೇಳಿದ್ರೆ ನಿನಗೆ ಜಯವಾಗಲಿ ಅಂತ ಹೇಳೋದು. ಎಲ್ಲಿ ಕೃಷ್ಣ ಇದ್ದಾನೆ ಅಲ್ಲಿ ಧರ್ಮ ಇದೆ, ಎಲ್ಲಿ ಧರ್ಮ ಇದೆ ಅಲ್ಲಿ ಜಯ ಇದೆ ಅಂತ ಭಗವದ್ಗೀತೆ ಕೊನೆಯಲ್ಲಿ ಹೇಳ್ತಾರೆ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ತತ್ರ ಶ್ರೀ ವಿಜಯೋರ್ಭತಿದ್ರು ನೀತಿರ್ ಮದಿರ್ಮ. ಧರ್ಮವೇ ಜಯವೆಂಬ ದಿವ್ಯ ಮಂತ್ರ ಅಂತ ದಾಸರು ಹಾಡಿದ್ದಾರೆ. ಸತ್ಯಮೇವ ಜಯ, ಸತ್ಯಕ್ಕೆ ಯಾವಾಗಲೂ ಜಯ, ಧರ್ಮಕ್ಕೆ ಯಾವಾಗಲೂ ಜಯ ಅನ್ನೋ ಇದನ್ನು ಈ ಮಹಾಭಾರತ ಈ ಯುದ್ಧ ಸನ್ನದ್ಧರಾಗಿ ನಿಂತಿದ್ದಾರೆ. 18 ಅಕ್ಷೋಣಿ ಸಂಖ್ಯೆ 11 7. ಅರ್ಜುನ ಕೃಷ್ಣನಿಗೆ ಹೇಳ್ತಾನೆ, ಆ ಕಡೆ ಯಾರ್ಯಾರು ಇದ್ದಾರೆ ನಮಗೆ ಯುದ್ಧ ಮಾಡೋದು ಬಂದಿರೋ ಅವ್ರನ್ನ ನೋಡಬೇಕು, ನನ್ನನ್ನು 2 ಸೈಡಿದ ಮಧ್ಯೆ ನಿಲ್ಲಿಸು, ನೋ ಮ್ಯಾನ್ಸ್ ಲ್ಯಾಂಡ್ ಅಂತ. ಅಲ್ಲಿ ರಥ ನಿಲ್ಲಿಸ್ತಾನಲ್ಲಿ ಎಲ್ಲರನ್ನು ನೋಡ್ತಾನೆ. ನೋಡಿದಾಗ ಅವನಿಗೆ ಹಳೆಯದು ಕೌರವರು ಎಷ್ಟು ಕಷ್ಟ ಕೊಟ್ಟಿದ್ದಾರೆ, ಎಷ್ಟು ಅನ್ಯಾಯ ಮಾಡಿದ್ದಾರೆ. ಎಲ್ಲ ಮುಖ್ಯವಾಗಿ ದ್ರೌಪದಿಯನ್ನು ಸುಂಬಿದ ರಾಜ್ಯಸಭೆಗೆ ಕರೆಸಿ, ಹೆಣ್ಣು ಮಕ್ಕಳಿಗೆ ರಾಜ್ಯಸಭೆಗೆ ಕರೆಸ್ತಾ ಇರಲಿಲ್ಲ, ಕರೆಸಿ ಅವಳು ರಜಸ್ವಲಿಯಾಗಿರ್ತಾಳೆ, ಏಕವಸ್ತ್ರದಲ್ಲಿರ್ತಾಳೆ, ಏಕವರ್ಣಿಯಾಗಿರ್ತಾಳೆ. ಅವಳನ್ನು ಎಳ್ಕೊಂಡು ಬಂದು ಆ ವಸ್ತ್ರವನ್ನು ಕೂಡ ಹಿಡಿಯುವಂಥ ಒಂದು ಅನಾರ್ಯ ಇದನ್ನು ರಾಜ್ಯಸಭೆಯಲ್ಲಿ ಆವಾಗ ಹೇಳ್ತಾಳೆ, ಬಂಧುಗಳು ಏನಾಗಿಲ್ಲ, ಬದುಕಿನ ಸುಖ ಯಾರಿದ್ದು ಬರೆವರೋ ಕಂಸಾರಿ ನೀನಲ್ಲದೆ ಯಾರೆನಗೆ ಆತ್ಮ ಬಂಧು, ಕೃಷ್ಣ ಕಾರುಣ್ಯ ಸಿಂಧೋ ಜಗದೇಕ ಬಂಧು ಇನ್ನೊಬ್ಬನೇ. ಅದಕ್ಕೆ ಸ್ವಾಮಿಗಳು ಹೇಳ್ತಾ ಇದ್ರು, ನೀವು ಯಾರೂ ಬಂಧುಗಳಿಲ್ಲ, ಇಲ್ಲಿ ಬರೀ ದೇಹ, ಈ ಬಂಧುತ್ವ ಉಳಿಯೋದಿಲ್ಲ, ದೇಹ ಹೋದರೆ ಬಂಧುತ್ವ, ಆತ್ಮ ಬಂಧುತ್ವ. ನೀವು ಯಾವಾಗಲೂ ನೆನಪಿಟ್ಕೊಳ್ಳಿ, ಯು ಆರ್ ನೆವರ್ ಅಲೋನ್. ನೀವು ಯಾವಾಗಲೂ ಏಕಾಕಿ ಅಲ್ಲ, ಎಟರ್ನಲ್ ಕಂಪ್ಯಾನಿಯನ್. ಅದಕ್ಕೆ ಒಳಗೆ ಅಂತರಾತ್ಮನನ್ನು ನೀವು ಕಂಡುಬಿಟ್ರೆ
ಅಂತರಾತ್ಮನ ಒಳಗೇನೆ ಪರಮಾತ್ಮ ಇದ್ದಾನೆ. ಆತ್ಮ ಪರಮಾತ್ಮ. ಈ ಉಪನಿಷತ್ ಬಗ್ಗೆ ಯಾವಾಗ ಜ್ಞಾಪಕ ಇಟ್ಕೊಳ್ಬೇಕು. ದೋ ಸೂಪರ್. ಒಂದೇ ಮರವನ್ನು ಎರಡು ಹಕ್ಕಿಗಳು ಆಶ್ರಯಿಸ್ಬಿಟ್ಟಿವೆ. ಒಂದು ಹಕ್ಕಿ ಹಣ್ಣನ್ನು ತಿನ್ನತ್ತೆ, ಕಹಿ ಸಿಹಿ ಸುಖ ದುಃಖ ನೋವು ಅನುಭವಿಸುತ್ತೆ. ಇನ್ನೊಂದು ಹಕ್ಕಿ ಏನು ತಿನ್ನೋದಿಲ್ಲ, ಮೇಲೆ ನಿಂತು ಸಾಕ್ಷಿಭೂತವಾಗಿ ನೋಡ್ತಾ ಇದೆ. ದ್ವಾ ಸುಪರ್ಣ ಸಜ ಸುಖಾಯ ಸಮಾನಶ್ರಯಂತಿ ಏಕ ಪಿಪ್ಪಲಂ ಸ್ವಾದತ್ತಿ ತಯೋರ್ ಅನ್ಯ ಅನಶ್ನನ್ ಚಾಕಸೀತಿ. ಹಾಗೆ ಅದು ಮೂರು ಸಾಕ್ಷಿಭೂತ ಅಂದರೆ ಭಗವಂತ ಸರ್ವಸಾಕ್ಷಿಯಾಗಿದ್ದಾನೆ. ಅಂದರೆ ಒಳಗೆ ಅಂತರಾತ್ಮನಾಗಿ ನಾವು ಮಾಡೋ ಕೆಲಸಗಳನ್ನೆಲ್ಲ ನೋಡ್ತಾ ಇದ್ದಾನೆ. ಬರೀ ಮಾಡೋ ಕೆಲಸ ಇಲ್ಲ, ನಾವು ಮಾಡೋ ನುಡಿಯಲ್ಲ, ನಮ್ಮ ಮನಸ್ಸಿನ ಭಾವನೆಗಳು ಆಲೋಚನೆ ಕೂಡ ಗೊತ್ತಾಗ್ಬಿಡುತ್ತೆ. ಮನದಲ್ಲೇ ನೆಲೆಸ್ಬಿಟ್ಟಿದ್ವು, ಅಂತರಂಗದಲ್ಲಿ ನೆಲೆಸಿರುವುದು, ಆಂತರ್ಯ ಅರಿತಿರುವುದು. ದಿನಕ್ಕೆ ನಾನು ಏನೇನಪ್ಪ ಸುಳ್ಳು ಹೇಳಿದೀವ್ರೆ, ನನ್ನ ಮನಸ್ಸಲ್ಲಿರುವುದೆಲ್ಲ ನಿನಗೂ ನಾನು ಏನು ತಾನೇ ಹೇಳಿ. ಹಾಗೆ ಎಲ್ಲಕ್ಕೆ ಸಾಕ್ಷಿ ಈ ಹಿನ್ನೆಲೆಯನ್ನು ನಾವು ನೋಡಿದಾಗ ಆತ್ಮ ಪರಮಾತ್ಮರು ಅದನ್ನೇ ನರನಾರಾಯಣ ಅಂತ ಹೇಳ್ತಾರೆ. ನರನಾರಾಯಣನೇ ಅರ್ಜುನ ಮತ್ತು ಕೃಷ್ಣ ಅಂತ. ಈ ಆತ್ಮಭಾವವನ್ನು ಆ ರಥ ಹೇಗೆ ರಥ, ಹೇಗೆ ನಾವು ದೇಹವೋ ರಥ, ಒಳಗೆ ಆತ್ಮ ಇದ್ದಾನೆ. ನಾವು ಪರಮಾತ್ಮನ ಕೈಗೆ ನಮ್ಮ ರಥವನ್ನು ಕೊಡಬೇಕು. ನಮ್ಮನ್ನು ನಾವು ಭಗವಂತನಿಗೆ ಆಳಾಗಿ, ಭಗವಂತ ನೀನು ನನಗೆ ಸಾರಥ್ಯ, ಅಥವಾ ನಾನು ದೋಣಿಯಲ್ಲಿ ಕೂತಿದ್ದೇನೆ, ನೀನು ಅಂಬಿಗ. ದಾಸರು ಹೇಳ್ತಾರೆ, ಅಂಬಿಗ ನಾನು ನಿನ್ನನ್ನು ನಂಬಿದೆ, ಜಗದಂಬಾರಮ್ಮನು ನಾನು ನಂಬಿದೆ. ಈ ಸಂಸಾರ ಸಾಗರನ್ನು ದಾಟಬೇಕಾದ್ರೆ ನಮಗೆ ನಾವೇ ಬೇಕು, ನಮಗೆ ಶಕ್ತಿ ಇಲ್ಲ, ನೀನೇ ಅಂಬಿಗನಾಗಿ ನಮಗೆ ದಾಟಿಸು ಅಂತ ಹೇಳಿದ್ದಾರೆ. ಅದೇ ಗೀತೆಯಲ್ಲಿ ಇದು ಬರುತ್ತೆ, ಉತ್ತೀರ್ಣ ಕಲು ಪಾಂಡವಿಗೆ ರಣದಿ ಕೈವರ್ತಕ ಕೇಶವ. ಈಗ ಧ್ಯಾನ ಶ್ಲೋಕಗಳನ್ನ ಅದರಲ್ಲಿ ಬರುತ್ತೆ. ಹೀಗೆ ಕೃಷ್ಣ ಅರ್ಜುನ ರಥದಲ್ಲಿ ಕುಳಿತು ಈ ಸೈನ್ಯ ವೀಕ್ಷಣೆ ಮಾಡ್ತಾ ಇರೋ ಸಂದರ್ಭದಲ್ಲಿ ಅರ್ಜುನನಿಗೆ ಹಳೆಯ ಕಥೆಗಳೆಲ್ಲ ಜ್ಞಾಪಕ ಬರುತ್ತೆ. ಯಾರ ತೊಡೆ ಮೇಲೆ ನಾವು ಬಾಲ್ಯವನ್ನು ಕಳೆದಿದ್ದೆ. ತಂದೆನ ಪಾಪ ಚಿಕ್ಕ ವಯಸ್ಸು ತಿಳ್ಕೊಂಬಿಟ್ಟಿರ್ತಾನೆ, ತಾತನ್ನೇ ತಂದೆ ಅನ್ಕೊಂಡ್ಬಿಟ್ಟಿರ್ತಾನೆ. ಆ ರೀತಿ ಮಮತೆಯಿಂದ ಬೆಳೆಸಿದವರು ಭೀಷ್ಮರು. ತಮ್ಮ ಸಕಲ ವಿದ್ಯೆಯನ್ನು ಸಂಪೂರ್ಣವಾಗಿ ದಾನ ಮಾಡಿ ಜಗತ್ತಿನಲ್ಲೆಲ್ಲ ಏಕೈಕ ಬಿಲ್ಲುಗಾರನನ್ನು ಮಾಡ್ತೀನಿ ಅಂತ ಹೇಳಿ ಅತ್ಯಂತ ಉತ್ತಮವಾದ ಬಿಲ್ಲುಗಾರ ಬಂದಿದ್ದ. ಅವನ ಹೆಬ್ಬೆರಳನ್ನೇ ಕತ್ತರಿ ಏಕಲಿಂಗ ಹಾಗೆ ಮಾಡಿ ಈ ಅರ್ಜುನನಿಗೋಸ್ಕರ ಅಷ್ಟು ಪಕ್ಷಪಾತವನ್ನು ತೋರಿಸ್ತಾರೆ. ನಿಜವಾದ ಗುರು ಪಕ್ಷಪಾತ ಮಾಡಬಾರದು, ಅರ್ಹತೆ ಮೇಲೆ ಏಕಲಿಂಗನಿಗೆ ಗೌರವಿಸ್ಬೇಕು. ಆದರೆ ಇವರಿಗೆ ಕೊಟ್ಟು ಮಾತು ಉಳಿಸ್ಕೊಳ್ಬೇಕು ಅಂತ ನಮ್ಮ ಗುರುತ್ವದಿಂದ ಜಾರಿ ಬಿಡ್ತಾರೆ. ಇಂಥ ಅಶ್ವತ್ಥಾಮರಿಗಿಂತ ಪ್ರೀತಿ ಇವನ ಮೇಲೆ ಗುರುಗಳಿದ್ದಾರೆ. ತಾತ ಭೀಷ್ಮ ಇದ್ದಾನೆ, ಮಾವ ಶಲ್ಯ ಆ ಕಡೆ ಇದ್ದಾನೆ. ಎಷ್ಟೊಂದು ಜನ ಸ್ನೇಹಿತರು, ಸಹಪಾಠಿಗಳು, ಗುರುಕುಲದಲ್ಲೇ ಒಟ್ಟಿಗೆ ಇದ್ದೀವಿ, ಗುರುಭಾಯಿಗಳು ಎಲ್ಲರೂ ಇದ್ದಾರೆ. ಯುದ್ಧ ಆದಾಗ ಆ ಕಡೆ ಈ ಕಡೆ ಎಲ್ಲ ಯಾರು ಗೊತ್ತಾಗಲ್ಲ, ಎಲ್ಲ ಸಾಯ್ತಾರೆ. ಈ ಬಂದ ಜನ ಯಾರು ಓಡಿ ಹೋಗೋರಲ್ಲ, ಎಲ್ಲ ಧೈರ್ಯವಂತರು ನಿಂತು ಕಾದಿ ಮಡಿತಾರೆ ವಿನಃ ಸೋತು ಓಡೋವರು ಯಾರೂ ಇಲ್ಲ. ಇಷ್ಟು ಜನ ಸಾವು ನೋವು, ಎಷ್ಟು ಆನೆಗಳು, ಎಷ್ಟು ಕುದುರೆಗಳು, ಪ್ರಾಣಿಗಳು, ಹಿಂಸೆ, ಕ್ರೌರ್ಯ, ಶಾಂತಿ ಬೇಕು ಅಂತ ನಾವು ಎಲ್ಲ ಬೇಡ್ಕೊಳ್ತಾ ಇದ್ದೀವಿ. ಈ ಕ್ರೌರ್ಯ, ಈ ಅಶಾಂತಿ, ಈ ಯುದ್ಧ ಇದೆಲ್ಲ ಯಾಕೆ? ಇವನಿಗೆ ಒಂದು ರೀತಿಯಾದಂಥ ವೈರಾಗ್ಯ ಸಾಧ್ಯ, ನಿಜವಾದ ಜ್ಞಾನದಿಂದ ಹುಟ್ಟಿದ ವೈರಾಗ್ಯ ಅಲ್ಲ. ಹೇಳ್ತಾರಲ್ಲ, ಅಭಾವ ವೈರಾಗ್ಯ, ಸ್ಮಶಾನ ವೈರಾಗ್ಯ, ಪ್ರಸೂತಿ ವೈರಾಗ್ಯ ಅಂತ. ಹಾಗೆ ಯಾವನ್ನೂ ಕಾರಣದಿಂದ ಬಂದಿದ್ದು, ಕ್ಷಣಿಕವಾದ್ದು ಅಂತ ಒಂದು. ನಾನೀಗ ಇವ್ರನ್ನೆಲ್ಲ ಕೊಲ್ಲಬೇಕಲ್ಲ, ಒಂದು ಪಾಪ ಕಳಿಸ್ಬೇಕಲ್ಲ, ಬೇಡ. ನಾನಿಂತ ಮಾಡು, ಬಿಲ್ಲು ಬಾಣದಲ್ಲಿ ಕೆಳಗಿಟ್ಬಿಟ್ಟು ಸಿಟ್ ಡೌನ್ ಸ್ಟ್ರೈಕ್,
ಆರ್ಮ್ಸ್ ಡೌನ್ ಸ್ಟೈಲ್. ಆಗ ಕೃಷ್ಣ ಅವನನ್ನು ಯಾವುದು ಧರ್ಮ, ಯಾವುದು ಅಧರ್ಮ, ಯಾವುದು ಮಾಡಬೇಕು, ಯಾವುದು ಮಾಡಬಾರದು, ಯಾವುದು ಹಿತ, ಯಾವುದು ಬರೀ ಪ್ರೇಯಸ್ ಶ್ರೇಯಸ್ ಎಲ್ಲ ವಿವರಣೆ ಮಾಡಿ ಎಲ್ಲವನ್ನು ಉಪದೇಶ ಮಾಡಿ ಮತ್ತೆ ಆ ಅರ್ಜುನನಲ್ಲಿ ಕರ್ತವ್ಯ ಪ್ರಜ್ಞೆಯನ್ನು ಮೂಡಿಸಿ ಯುದ್ಧಕ್ಕೆ ಸಿದ್ಧನಾಗಿ ಎದ್ದು ಹೇಳಬೇಕು. ಅವನು ಹೇಳ್ತಾನೆ, ಪಾಂಚಜನ್ಯಕ್ಕಿಂತ ಜೋರಾಗಿ 2 ಶ್ಲೋಕ ಹೇಳುತ್ತೆ. ಕುತಸ್ಥ ಕಶ್ಮಲಮಿದಂ ವಿಷಮೇ ಸಮುಪಸ್ಥಿತಂ ಅನಾರ್ಯಜುಷ್ಟಂ ಸ್ಮೃತಿ ಅಕೀರ್ತಿಮರ್ಜುನ ಕ್ಷುದ್ರಂ ಹೃದಯದರ್ಪಲ್ಯಂ ಜಕ್ತಿಷ್ಟೋಷ್ಟ ಪರಂತ ಉತ್ತಿಷ್ಟ ಕೃತಾಯ ದೃಢ ನಿಶ್ಚಯ. ನೋವಿನಿಂದ, ದುಃಖದಿಂದ, ವಿಷಾದದಿಂದ ಕರ್ತವ್ಯ ಭ್ರಷ್ಟನಾಗಿ ತಲೆ ಎತ್ತಿ ಭ್ರಮೆ, ಏನು ಮಾಡಬೇಕು ನಿಶ್ಚಯ ಮಾಡೋಕ್ಕಾಗ್ತಾ ಇಲ್ಲ ಅಂಥ ಅರ್ಜುನನಲ್ಲಿ ಕರ್ತವ್ಯ ಪ್ರಜ್ಞೆಯನ್ನು ಮೂಡಿಸಿ ಅವನನ್ನು ಉತ್ಸಾಹ ತುಂಬಿಸ್ತಾನೆ, ಸ್ಫೂರ್ತಿ ಪ್ರೇರಣೆ ಎಲ್ಲ ಕೊಡ್ತಾನೆ, ಎನರ್ಜಿ ಎಂತೂಸಿಯಾಸಮ್ ಪಂಪ್ ಮಾಡ್ತಾನೆ. ಅವನು ಕೊನೆಗೆ ನನ್ನ ಸಂಶಯ ಎಲ್ಲ ಹೋಯಿತು, ನನ್ನ ಸ್ಮೃತಿಯನ್ನು ವಾಪಸ್ ಬಂತು, ಕರೀತಾರ್ಥ ಸ್ಥಿತಿಗೆ ಬಂದ್ಬಿಟ್ಟಿದ್ದೀನಿ, ದೃಢ ನಿಷ್ಠಾಗಿ ಕರಿಷ್ಯೆ ವಚನಂತೆ ಅಂತ ಎದ್ದು ನಿಂತ್ಕೊಂಡು ಯುದ್ಧ ಮಾಡೋದಿಲ್ಲ ಅಂತ ಧನುರ್ಬಾಣನ ಕೆಳಗೆ ಬಿಟ್ಟವನು ಎದ್ದು ನಿಂತು ಯುದ್ಧಕ್ಕೆ ಸಿದ್ಧನಾಗ. ಆ ರೀತಿಯಾದಂಥ ಒಂದು ಇನ್ಸ್ಪೈರಿಂಗ್ ಟಾಕ್ ಅದನ್ನು ಕೃಷ್ಣ ಮಾಡಿದ. ಇದೇ ಭಗವದ್ಗೀತೆಯಲ್ಲಿ ಕರ್ತವ್ಯ ಪ್ರಜ್ಞೆಯನ್ನು ಮೂಡಿಸಿ ನಮ್ಮ ಕರ್ತವ್ಯ ಏನು. ವೇದದಲ್ಲಿ ಮುಂಚೆ ಎಲ್ಲ ಹೇಳ್ತಿದ್ದು 2 ಮುಖ್ಯವಾದ್ದು, ಸತ್ಯಂ ವದ ಧರ್ಮಂ ಚರ. ಕೃಷ್ಣ ಭಗವದ್ಗೀತೆಯಲ್ಲಿ ಇನ್ನು 2 ಅನ್ನೋದಕ್ಕೆ ಸೇರಿಸ್ತಾನೆ. 4 ವೇದ ಆಗ್ಬೇಕ್ರಿ, 2 ಆದರೆ ಇನ್ನೆರಡು. ಕರ್ತವ್ಯಂ ಪಾಲಯ ಶರಣಂ ವ್ರಜ. ದೇವರಿಗೆ ಶರಣಾಗೋ, ಎಲ್ಲವನ್ನೂ ದೇವರಿಗೆ ಒಪ್ಪಿಸ್ಬಿಡು, ನಿನ್ನ ಕರ್ತವ್ಯ ನೀನು ಮಾಡು. ನಾನು ಅನನ್ಯಾಸ್ ಚಿಂತೆಯಂತೋ ಯೇ ಜನ ಪರಿಪಾಸ್ತೆ ನಿತ್ಯಂ ತೇಷಾಭಿಯುಕ್ತಾನಾಂ ಯೋಗಕ್ಷೇಮಂ ಮಹಾಮ್ಯ ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ಅಹಂ ಸರ್ವಪಾಪೇಭ್ಯೋ ಮೋಕ್ಷಯಿಷ್ಯಾಮಿ. ಪಾಪ ಪುಣ್ಯ ಮೋಕ್ಷ ಬಂಧನ ಏನು ಚಿಂತೆ ಮಾಡಬೇಡ, ನಿನ್ನ ಕರ್ತವ್ಯ ನೀನು ಮಾಡು. ಅದೇ ನಿನಗೆ ಶ್ರೇಯೋಮಾರ್ಗ. ಅರ್ಜುನ ಕೇಳ್ಕೊಡ್ತಾನೆ, ನನ್ನ ಶ್ರೇಯೋಮಾರ್ಗ ಯಾವುದು ತೋರಿಸು. ನಿಶ್ಚಿತಂ ಖಚಿತವಾಗಿ ನನ್ನ ಗುರಿ ಏನು, ದಾರಿ ಏನು ಎಂದು ತೋರಿಸು. ಹಾಗೆ ಗುರಿಯನ್ನು ದಾರಿಯನ್ನು ತೋರಿಸ್ತಕ್ಕಂಥ ಗೀತೆಯ ಬೆಳಕು ಕೃಷ್ಣನ ಮಾಡಿ ಅದನ್ನು ನಾವು ಅಲ್ಪ ಸ್ವಲ್ಪ ಅಧ್ಯಯನ ಮಾಡಿ ತಿಳ್ಕೊಳ್ಳೋಣ ಅಂತ ಒಂದು ಪ್ರಯತ್ನ ಪಡೋಣ. ಈಗ ಇದರಲ್ಲಿ ನಾವ್ಯಾರು ಪಂಡಿತರಿಲ್ಲ, ನಾನು ಸ್ಕಾಲರ್ ಅಲ್ಲ, ಜಾಸ್ತಿ ತಿಳ್ಕೊಂಡಿಲ್ಲ. ಆದರೆ ಅಲ್ಲಿ ಇಲ್ಲಿ ಕೇಳಿದ್ದು, ಓದಿದ್ದು, ನೋಡಿದ್ದು. ಸ್ವಾಮಿ ಚಿನ್ಮಯಾನಂದರ ಇಷ್ಟು ಜ್ಞಾನಯಜ್ಞಗಳಲ್ಲಿ ನಾವು ಪಾತ್ರವಹಿಸ್ತೀವಿ. ಆಮೇಲೆ ಬ್ರಹ್ಮಾನಂದ ಜೀವರು, ತೇಜೋಮಯಂದರು, ರಾಮಕೃಷ್ಣ ಸೋಮನಾಥ್ ಅಂದರು, ಅವರ ಗೀತಾ ಭಾವಧಾರೆ ಅದರ ಪ್ರವಚನಗಳು, 4 ಯೋಗಾಸ್ ವಿವೇಕಾನಂದ ಅಂತ ಪುಸ್ತಕ, ಅದರ ಬಗ್ಗೆ ಸ್ವಾಮಿ ಚಿದಾನಂದರು, ಆದಿದೇವಾನಂದರು, ಪುರುಷೋತ್ತಮಾನಂದರು ಈಗೆಲ್ಲ ಪ್ರವಚನಗಳು ರಾಮಕೃಷ್ಣಾಶ್ರಮದಲ್ಲಿ ಚಿನ್ಮಯ ಮಿಷನಲ್ಲಿ ಕೇಳಿದ ಒಂದು ಹಿನ್ನೆಲೆಯಲ್ಲಿ ಇವರು ಹೇಳಿದ್ರು, ನಮ್ಮ ಕೊನೆಗೊಬ್ಬರಿಗೆ ಗೀತೆ ಬಗ್ಗೆ ಹೇಳಬೇಕಂತೆ. ಆಯಿತು ಬರಲಿ, ನಮಗೆ ತಿಳಿದು ಏನಿದೆ ಅಂತಂದ್ರೆ ಇವು ಒಟ್ಟಿಗೆ ಅಧ್ಯಯನ ಮಾಡೋಣ. ನಾನು ಹೆಂಗೆ ಗುರು ಅಲ್ಲ, ನೀವೆಲ್ಲ ಶಿಷ್ಯರಲ್ಲ, ನಾವೆಲ್ಲ ಒಟ್ಟು ವಿದ್ಯಾರ್ಥಿಗಳು. ನಾನು ಎಮ್ ಎ ಸೀನಿಯರ್ ಸ್ಟೂಡೆಂಟ್ ಅಷ್ಟೇ. ಈಗ ಮೆಡಿಕಲ್ ಕಾಲೇಜಲ್ಲಿ ಇರಲಿ ಇದರಲ್ಲ ಕೆಲವು ಟೀಚರ್ಸ್ ಯಾರೂ ಟೀಚ್ ಮಾಡಲ್ಲ. ಸೀನಿಯರ್ ಸ್ಟೂಡೆಂಟ್ ಓನ್ಲಿ ವಿಲ್ ಟೀಚ್ ದಿ ಜೂನಿಯರ್ಸ್. ಹಾಗೆ ನನ್ನ ಸೀನಿಯರ್ ಸ್ಟೂಡೆಂಟ್ ಅಂತ ಭಾವಿಸಿ, ನಿಮ್ಮನ್ನು ಜೂನಿಯರ್ ಸ್ಟೂಡೆಂಟ್ ಅಂತ ಭಾವಿಸ್ಕೊಡಿ.
ಅಧ್ಯಯನ ಮಾಡೋಣ, ತಿಳ್ಕೊಳ್ಳೋಣ, ಪ್ರಯತ್ನ ಪಡೋಣ. ಎಷ್ಟು ಗ್ರಂಥಗಳಿದೆ, ಬೇಕಾದಷ್ಟು ಇದೆ, ಪ್ರವಚನಗಳಿದೆ, ಎಲ್ಲ ಅಧ್ಯಯನ ಮಾಡ್ತಾ ಹೋಗೋಣ, ಇದನ್ನು ಕೇಳಿ ತಿಳ್ಕೊಳ್ಳೋಣ. ಈಗ ಸಂಸ್ಕೃತದಲ್ಲಿ ಒಂದು ಇದು ಪದಶಃ ಅರ್ಥ ತಿಳ್ಕೊಂಡ್ರೆ ಆಗೋಲ್ಲ. ಡಿಕ್ಷನರಿ ಇಟ್ಕೊಂಡು ಓದ್ಬಿಡ್ತೀನಿ ತಿಳ್ಕೊಳ್ತೀನಿ ಆಗೋದಿಲ್ಲ. ಯಾಕೆಂದರೆ ಮಂತ್ರಗಳಿಗೆ ಎರಡು ಅರ್ಥ ಇರುತ್ತೆ, ಎಕ್ಸೋಟರಿಕ್ ಮೀನಿಂಗ್ ಆ್ಯಂಡ್ ಈಸೋಟರಿಕ್. ಒಂದು ಪದಶಃ ಅರ್ಥ. ಪದಶಃ ಡಿಕ್ಷನರಿ ಕೊಟ್ಟಿರ್ತಾರೆ, ಇದು ಪದ ಇದಕ್ಕೆ ಕೆಲವು ಏನಾಗುತ್ತೆ ಅಂದರೆ ಈ 6-7 ಅರ್ಥಗಳಿರುತ್ತೆ. ಆ ಸನ್ನಿವೇಶಕ್ಕೆ ಯಾವ ಅರ್ಥ ಸೂಕ್ತ ಅಂತ ಗೊತ್ತಾಗೋದು. ಹಾಗೆ ಪದಶಃ ಅರ್ಥ ಅಭಿಧ ಅಂತ ಸಂಸ್ಕೃತ ಹೇಳಿ, ಅದರಿಂದ ಕೆಲವು ಸಾರಿ ನಮಗೆ ಆಗೋದಿಲ್ಲ. ಯಾಕಂದರೆ ಉದಾಹರಣೆ ಕೊಡ್ತಾರೆ, ಬ್ರಾಹ್ಮಣರು ಬಂದರು, ಹಸುಗಳನ್ನು ತಂದರು, ಬೆಟ್ಟ ಹೊಡೆದ್ರು ಅಂತ. ಈ ಒಂದು ಮಂತ್ರ, ಅದರ ಅರ್ಥ ಇದೆ. ಏನು ಅರ್ಥ? ಬ್ರಾಹ್ಮಣರು ಬಂದರು ಸರಿ, ಹಸು ತಂದರು ಅದು ಸರಿ, ಬೆಟ್ಟ ಹೊಡೆದ್ರು ಹೇಗೆ? ಈ ಅಂತರಾರ್ಥ ತಿಳ್ಕೊಡಿದ್ರೆ ಇದು ಕಷ್ಟ ಆಗ್ತದೆ. ಅಂತರಾರ್ಥ ಏನಿದ್ರಲ್ಲಿ? ಬ್ರಾಹ್ಮಣರು ಅಂದರೆ ಜಾತಿ ಬ್ರಾಹ್ಮಣರಲ್ಲ, ಜನವರ ಜುಟ್ಟು ನಾಮ ವಿಭೂತಿ ಬ್ರಾಹ್ಮಣರಲ್ಲ, ಬ್ರಹ್ಮವನ್ನು ತಿಳ್ಕೊಂಡವರು, ಬ್ರಹ್ಮಜ್ಞಾನಿಗಳು, ಬ್ರಹ್ಮವಿದರು, ಬ್ರಹ್ಮನಿಷ್ಠರು, ಅವರು ಬ್ರಹ್ಮ. ಹಸು ತಂದರು. ಹಸು ಅಂದರೆ ಏನು? ಈ ಕರ್ಮ ಹಸು ಅಲ್ಲ, ವೇದಕ್ಕೂ ಹಸು ಅಂತ ಹೇಳಿದ್ದಾರೆ, ಭೂಮಿಗೆ ಹಸು ಅಂತಾರೆ. ಹಾಗೆ ಜ್ಞಾನಿಗಳು, ಆ ಬ್ರಹ್ಮವಿದರು ಜ್ಞಾನವನ್ನು ತಂದರು. ಆ ಜ್ಞಾನದಿಂದ ಏನಾಯಿತು? ಬೆಟ್ಟ, ಯಾವುದು ಬೆಟ್ಟ? ಅಜ್ಞಾನ ಅನ್ನೋದು ಬೆಟ್ಟ ಇದೆ. ನಮ್ಮ ಅಜ್ಞಾನ ಎಷ್ಟು ಎತ್ತರ ಇದೆ, ಎಷ್ಟು ಗಟ್ಟಿಯಾಗಿದೆ, ಅಯ್ಯೋ ಎಷ್ಟು ಡೈನಮಿಟ್ ಹೊಡೆದ್ರು ಹೊಡೆಯೋದಿಲ್ಲ. ಈ ಅಜ್ಞಾನವನ್ನು ಹೊಡಿಬೇಕು, ಆ ಬೆಟ್ಟವನ್ನು ನೋಡಿಬೇಕಂದ್ರೆ. ಹೀಗೆ ಪದಶಃ ಅರ್ಥದಲ್ಲಿ ನಮಗೆ ಅರ್ಥ ಆಗೋದಿಲ್ಲ ವೇದ ಮಂತ್ರ. ಇನ್ನೊಂದು ಹೇಳ್ತಾರೆ, ಯಮನ 2 ನಾಯಿ ಇದೆ, ಒಂದು ಕರಿ ನಾಯಿ, ಒಂದು ಬಿಳಿ ನಾಯಿ. ಇದು ಎಲ್ಲರ ಆಯಸ್ಸನ್ನು ಅಳತೆ ಮಾಡುತ್ತೆ. ಏನಿದು ಯಮ? ಎಲ್ಲಿ ಯಮ ಅವನ ಮೇಲೆ ಬರ್ತಂತ ಅಂತ ಕೇಳಿದ್ದೀವಿ. ಕರಿನಾಯಿ ಬಿಳಿ ನಾಯಿ ಎಲ್ಲಿದ್ದಾನೆ ಯಮ? ಎಲ್ಲೂ ಓದಿಲ್ವಲ್ಲಪ್ಪ ನಾವು ಅಂದರೆ. ಹಾಗೆ ಅರ್ಥ, ಅಂತರಾರ್ಥ ಏನು ಅಂದರೆ, ದಿವಸ ಹಗಲು ಬೆಳ್ಳಗಿದೆ, ರಾತ್ರಿ ಕಪ್ಪಗಿದೆ. ಬೆಳಗೇನಿಲ್ಲ, ಕಲರ್ಲೆಸ್ ಲೈಟ್ ಇಸ್. ನಾವು ಹೇಳೋದು ಬೆಳಗಿದೆ, ಬೆಳಕು, ಬೆಳಕು, ಬೆಳಕು ಅಂದರೆ ಬೆಳಕು, ಕತ್ತಲೆ ಹಾಗೆ. ಅಂದರೆ ಹಗಲು ರಾತ್ರಿ ಯಮನ್ ನಾಯಿ ಇದ್ದಂಗೆ. ನಾಯಿ ಏನು ಮಾಡುತ್ತೆ? ಕಾವಲು ಕಾಯುತ್ತಲ್ಲ. ಹಾಗೆ ನಮ್ಮ ಆಯಸ್ಸನ್ನು ಅದು ಕಾಯ್ತಾ ಇರ್ತದೆ. ಓ, ಆಯಸ್ಸಲ್ಲಿ ಒಂದು ದಿವಸ ಮುಗೀತು, ಒಂದು ರಾತ್ರಿ ಮುಗೀತು, ಹೀಗೆ ನಮ್ಮ ಆಯಸ್ಸನ್ನು ಅಳತೆ ಮಾಡುತ್ತೆ. ಹಾಗೆ ನಾಯಿಗಳು. ಹೀಗೆ ಅಂತರಾರ್ಥ ತಿಳ್ಕೊಳ್ತಾಯಿದ್ರೆ ಬಹಳ ಕಷ್ಟ ಆಗುತ್ತೆ ಮಂತ್ರಗಳಲ್ಲಿ. ಗೂಢಾರ್ಥ ಅಂತಾರೆ ಇದನ್ನು, ವ್ಯಂಗ್ಯಾರ್ಥ ಅಂತಾರೆ. ಒಂದು ಉದಾಹರಣೆ ಕೊಡ್ತಾರೆ ಸಂಸ್ಕೃತದಲ್ಲಿ. ಗಂಗಾ ನದಿಯಲ್ಲಿ ನಮ್ಮ ಇದಿದೆ, ಹಳ್ಳಿ ಇದೆ. ಅದೇ ಗಂಗಾ ನದಿಯಲ್ಲಿ ಹೆಂಗೆ ಹಳ್ಳಿ ಇರೋಕ್ಕೆ ಸಾಧ್ಯ? ಆ ಸನ್ನಿವೇಶವನ್ನು ಗಂಗಾ ನದಿ ದಡದಲ್ಲಿ ನಮ್ಮ ಹಳ್ಳಿ ಕೂಡ ಗಂಗಾ ನದಿ ಥರನೇ ಪವಿತ್ರವಾಗಿದೆ, ಶೀತಲವಾಗಿದೆ, ಬಂದವರಿಗೆಲ್ಲ ಆಶ್ರಯ ಕೊಡುತ್ತೆ. ಆ ರೀತಿಯಾದಂಥ ಒಂದು ಅಂತರಾರ್ಥ, ಗೂಢಾರ್ಥ, ಅಂತರಾರ್ಥ, ಇದನ್ನು ಸೂಚ್ಯಾರ್ಥ ಅಂತಾರೆ, ವ್ಯಂಗ್ಯಾರ್ಥ ಅಂತಾರೆ. ಆ ಅರ್ಥವನ್ನು ನಾವು ಗ್ರಹಿಸಿದರೆ ಉಪಯೋಗ. ಇಲ್ಲದೇ ಇದ್ದರೆ ಗೀತೆಯೇನು ಹೇಳ್ತಾರೆ, ಭಗವದ್ಗೀತೆಗೆ ಇರುವಷ್ಟು ವ್ಯಾಖ್ಯಾನಗಳು, ಅದಕ್ಕಿರುವಷ್ಟು ಕಾಮೆಂಟ್ರಿಗಳು, ಟೀಕೆಗಳು, ಟಿಪ್ಪಣಿಗಳು, ಲೇಖನಿಗಳು 700ಕ್ಕಿಂತ ಜಾಸ್ತಿ ಇತ್ತು ಒಂದು ಕಾಲದಲ್ಲಿ. ಈಗ 1000 ಆಗಿರ್ಬೋದು. ಆ ಒಂದು ಚಿಕ್ಕ ಪುಸ್ತಕ 700 ಶ್ಲೋಕಗಳಿದೆ ಅದರಲ್ಲಿ ಅಂತ ಹೇಳ್ತಾರೆ. ಕೆಲವು 701 ಅಂತಾರೆ, ಕೆಲವು 745 ಅಂತಾರೆ, 18 ಅಧ್ಯಾಯ ಅಂತ ಹೇಳ್ತಾರೆ. ಈ 700 ಶ್ಲೋಕಗಳಲ್ಲಿ ಈ ವೇದ, ಇಡೀ ವೇದವನ್ನು ತುಂಬಿಟ್ಟಿದ್ದಾರೆ. ಎನ್ಕ್ಯಾಪ್ಸುಲೇಷನ್ ಅಂತಾರಲ್ಲ, ಕ್ಯಾಪ್ಸುಲ್ ಫಾರ್ಮ್. ಎಲ್ಲ ಶಾರ್ಟ್ ಕೋರ್ಸ್ ಮಾಡುವಾಗ ಹೇಳ್ತಾರೆ, 3 weeks course, 6 weeks course, encapsulated, whole thing is put down into one small capsule. ಹಾಗೆ ಇಡೀ ವೇದವನ್ನೆಲ್ಲ ಸಂಗ್ರಹ ಮಾಡಿದ್ರೆ ಬ್ರಹ್ಮಸೂತ್ರಗಳಾಗುತ್ತೆ. ಅದು ಅರ್ಥ ಆಗೋದಿಲ್ಲ. ಅದನ್ನು ಇನ್ನೂ ಸ್ವಲ್ಪ
ಸಿಂಪ್ಲಿಫೈ ಮಾಡ್ತಾರೆ, ಸುಲಭೀಕರಣ ಮಾಡಿದ್ರೆ ಅದು ಗೀತೆ ಆಗುತ್ತೆ. ಆ ಗೀತೆ ಒಳಗಿಂದ ನಮಗೆ 3 ಮಂತ್ರಗಳು ಸಿಗತ್ತಂತೆ. ಒಂದು ಮಂತ್ರ ಗಾಯತ್ರಿ ಮಂತ್ರ, ಗಾಯಂತಂ ತ್ರಾಯತೆ ಇತಿ ಗಾಯತ್ರಿ ಮಂತ್ರ. ಇನ್ನೊಂದು ಅಷ್ಟಾಕ್ಷರಿ ಮಂತ್ರ ನಾರಾಯಣ, ಓ ನಮೋ ನಾರಾಯಣಾಯ. ಇನ್ನೊಂದು ಷಡಾಕ್ಷರಿ ಮಂತ್ರ ಓಂ ನಮಃ ಶಿವಾಯ. ವೇದ ಉಪನಿಷತ್ತು ಓದಕ್ಕಾಗದೇ ಇದ್ದವರು, ಬ್ರಹ್ಮಸೂತ್ರ ಅರ್ಥದಾಗದೇ ಇದ್ದವರು, ರಾಮಾಯಣ ಮಹಾಭಾರತ ಭಾಗವತ ಓದಿ ಸಮಯ ಇಲ್ಲದೆ ಇದ್ದವರು ಗೀತೆಯನ್ನು ಅಧ್ಯಯನ ಮಾಡಿ ಸಾಕು. ಗೀತೆಯಲ್ಲಿ ಒಂದು ಅಧ್ಯಾಯ ತಿಳ್ಕೊಳ್ಳಿ ಸಾಕು. ಕೆಲವು ಸರಿ ಹೇಳ್ತಾರಂತೆ 21 ಶ್ಲೋಕ ಸೆಲೆಕ್ಟ್ ಮಾಡಿ ಇಟ್ಬಿಟ್ಟಿದ್ದಾರೆ ಯಮುನಾಚಾರ್ಯರಂತ ಗೀತಾರ್ಥ. ಶಂಕರಾಚಾರ್ಯರಂತೂ ಬಹಳ ಸುಂದರವಾದಂಥ ಒಂದು ವಾಕ್ಯದಲ್ಲಿ ಹೇಳು, ವೇದಾರ್ಥ ಸಾರ ಸಂಗ್ರಹ ಭೂತಂ. ಎಲ್ಲ ವೇದಗಳ ಅರ್ಥ ಸಾರ ಸಂಗ್ರಹ ರೂಪದಲ್ಲಿ ಬೇಕು ಅಂದರೆ ಭಗವದ್ಗೀತೆ. ಈಗ ಕೆಲವು ವೇದ ಆ ಭಾಷೆ ನೋಡಿದ್ರೆ ಪುರಾಣದ ಭಾಷೆ, ಪುರಾತನ ಭಾಷೆ, ವೇದ ಭಾಷೆ ಸಂಸ್ಕೃತ ತರಹ ಇದೆ, ಪೂರ ಸಂಸ್ಕೃತ ಅಲ್ಲ. ಆದರೆ ಗೀತೆನ ರಾಮಾಯಣ ನೋಡೋದು ನಮಗೆ ಇದು ಪಾಣಿನಿಂದ ಸುಸಂಸ್ಕರಿಸಲ್ಪಟ್ಟಂಥ ಸಂಸ್ಕೃತ. ಈ ಮಾಡಿಫೈಡ್ ಪಾಣಿನಿಂದ ಸುಸಂಸ್ಕೃತವಾದಂಥ ಈ ಸಂಸ್ಕೃತಿಗಳು ನಮ್ಗೆ ಅರ್ಥ ಆಗುತ್ತೆ. ಅದಕ್ಕೆ ರಾಮಾಯಣ ಅರ್ಥ ಮಾಡ್ಕೊಳ್ಳೋದು ಸುಲಭ, ಗೀತೆ ಸುಲಭ, ಸ್ವಲ್ಪ ಕಷ್ಟಪಟ್ಟರೆ ಭಾಗವತ ಅರ್ಥ ಮಾಡ್ಬೋದು. ಇದು ಮೂರನ್ನು ನಾವು ನೋಡಿಬಿಟ್ರೆ ಇಡೀ ವೇದದ ಅರ್ಥ ಸಾರವಾಗಿ ಸಿಗುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ನಾವು ವೇದಾಧ್ಯಯನ ಮಾಡೋಕ್ಕೆ ನಮ್ಗೆ ಶಕ್ತಿ ಇಲ್ಲ, ನಮ್ಗೆ ಅವಕಾಶವೂ ಇಲ್ಲ. ಹಾಗಾಗ್ಬಿಟ್ಟು 4 ವೇದಗಳು ಋಗ್ವೇದ, ಸಾಮ, ಅಥರ್ವಣವಿದೆ. ಒಂದೊಂದು ವೇದದಲ್ಲೂ ಕೂಡ ಸಂಹಿತಾ ಭಾಗ, ಮಂತ್ರ ಬ್ರಹ್ಮ, ಅರಣ್ಯಕ, ಉಪನಿಷತ್, 4 ಇದೆಲ್ಲ ಕೂಡ ನಾವು ವ್ಯವಸ್ಥಿತವಾಗಿ ಮಾಡ್ತೀವಿ. ಅದಕ್ಕೆ 4 ವಿಷಯಗಳಿಗೆ ವೇದವ್ಯಾಸ ಹಂಚ್ಬಿಟ್ಟು ವೇದ ಸಂಗ್ರಹಿಸಿದ್ರು, ಅದನ್ನು 4 ಮಾಡಿದ್ರು. 4 ಜನ ಪೈಲ ಅಂತ ಋಗ್ವೇದಕ್ಕೆ, ಯಜುರ್ವೇದಕ್ಕೆ ವೈಶಂಪಾಯನ, ಜೈಮಿನಿಗೆ ಸಾಮವೇದ, ಅಥರ್ವಣವೇದ ಸುಮಂತು. ಹೀಗೆ 4 ಜನಕ್ಕೆ ಬಿಟ್ಟು ಒಂದೊಂದು ವೇದ ಕಲ್ತ್ಕೊಳ್ಳಿಪ್ಪ ನೀವು ಸಾಕು. ಯಾಕೆ ನೀವು ಯಾವ ಶಾಖೆಗೆ ಸೇರಿದವ್ರು ಗೊತ್ತಿಲ್ಲ. ನಾವು ಬ್ರಾಹ್ಮಣರು ವೇದಾಧ್ಯಯನ ಯಾವ ಶಾಖೆಯವರು ನೀವು? ಋಗ್ವೇದ, ಯಜುರ್ವೇದ, ಸಾಮವೇದ, ವೇದ. ಹಾಗೆ ಆಯಾ ಶಾಖೆನ ತಿಳ್ಕೊಳ್ಳೋದೇ ಕಷ್ಟ ಆಗಿದೆ. ಈಗ ನನ್ನ 4 ವೇದವನ್ನು ಯಾರು ತಿಳ್ಕೊಳ್ತಾರೆ? ಆ ವೇದಗಳ ಕೊನೆಯಲ್ಲಿ ವೇದಾಂತ ಅಂತಾರೆ, ಶ್ರುತಿ ಶಿರಸ್ ಅಂತ ಹೇಳ್ತಾರೆ. ಈ ಉಪನಿಷತ್ತುಗಳು ಸುಮಾರು 200 ಉಪನಿಷತ್ತು ಇತ್ತು ಅಂತ ಹೇಳ್ತಾರೆ. ಕೆಲವು 1008 ಉಪನಿಷತ್ತು ಇತ್ತು ಅಂತಾರೆ, 200 ಇತ್ತು ಅಂತಾರೆ, ಆಮೇಲೆ 108 ಇತ್ತು ಅಂತ ಇರೋ ಸಂಖ್ಯೆಯಲ್ಲಿ ಹೇಳ್ತಾರೆ. ಆದರೆ ಈಗ ನಮಗೆ ಸಿಕ್ಕಿರೋದು ಸುಮಾರು 18 ಉಪನಿಷತ್ತು, 10 ದಶೋಪನಿಷತ್ತು, ಈಶಾವಾಸ್ಯ, ಕೇನಾಕರ, ಪ್ರಶ್ನ, ಮುಂಡಕ, ಮಾಂಡವ್ಯ, ಐತರಿಯ, ತರಿತೀಯ, ಬೃಹದಾರಣ್ಯಕ, ಈ 18 ಉಪನಿಷತ್ತು. ಮೇಲೆ ಶ್ವೇತಾಶ್ವರ, ಆಮೇಲೆ ಸನ್ಯಾಸೋಪನಿಷತ್ತು, ಅಮೃತ ಬಿಲೆ ಉಪನಿಷತ್ತು, ಹೀಗೆ ಕೆಲವಿದೆ. ಹೀಗೆ ಉಪನಿಷತ್ತುಗಳು ಸ್ವಲ್ಪ ಓದಿ ಅರ್ಥ ಮಾಡ್ಕೊಂಡು ಆ ಉಪನಿಷತ್ ವಾಕ್ಯಗಳನ್ನೇ ತೆಗೆದು ಭಗವದ್ಗೀತೆಯಲ್ಲಿ ಕೃಷ್ಣ ಎಷ್ಟೋ ಉಪನಿಷತ್ ವಾಕ್ಯಗಳು. ಹಾಗೆ ಉಪನಿಷತ್ತು ವೇದಗಳು ನಾವು ಅಧ್ಯಯನ ಮಾಡದೇ ಇದ್ರೂ ಚಿಂತೆ ಇಲ್ಲ. ಭಗವದ್ಗೀತೆಯನ್ನು ಅಧ್ಯಯನ ಮಾಡಿ ಅರಿತುಕೊಳ್ಳೋಣ. ಮೊದಲನೇ ಹಂತ ಅರಿವು, ತಿಳ್ಕೊಳ್ಬೇಕು. 2ನೇದು ಅನುಷ್ಠಾನ, ನಾವು ಆಚರಿಸ್ಬೇಕು. ಸತ್ಯಂ ವದ ಧರ್ಮಂ ಚರ, ಆಚರಿಸೋದು ಮುಖ್ಯ. ಅನುಷ್ಠಾನ, ಅದಕ್ಕೆ ಭಗವದ್ಗೀತೆಯನ್ನು ಬರೀ ಜ್ಞಾನ ಅಥವಾ ಸಿದ್ಧಾಂತ ತತ್ವ ಅಂತ ಹೇಳಲಿಲ್ಲ. ಯೋಗಶಾಸ್ತ್ರ ಅಂದರು. ಯೋಗ ಅಂದರೆ ಪ್ರಾಕ್ಟೀಸ್ ಮಾಡಬೇಕು. ಅನುಷ್ಠಾನ, ಆಚರಣೆ ಮಾಡಿದ್ರೆ ಏನು ಫಲ ಅಂದರೆ
ಅನುಭವ, ಭಗವದ್ ಅನುಭವ. ಭಗವದ್ಗೀತೆಯಲ್ಲಿ ನಾವು ಏನು ಓದಿ ಏನು ತಿಳ್ಕೊಂಡು ಏನು ಮಾಡ್ತೀವಿ ಅನ್ನೋದು ಗೊತ್ತಿಲ್ಲ. ಆದರೆ ಒಂದು ವಾಕ್ಯ ತಿಳ್ಕೊಂಡ್ರೆ ಸರ್, ಕೃಷ್ಣ ಹೇಳ್ತಾನೆ, ವ್ಯೋಮಾಂ ಪಶ್ಯತಿ ಸರ್ವತ್ರ ಸರ್ವನಿಂಚ ಪಶ್ಯತಿ. ಎಲ್ಲವನ್ನೂ ನನ್ನಲ್ಲಿ ನೋಡು, ವಿಶ್ವ ದರ್ಶನ, ಎಲ್ಲವನ್ನೂ ನನ್ನಲ್ಲಿ ನೋಡು, ನನ್ನನ್ನು ಎಲ್ಲದರಲ್ಲಿಯೂ ನೋಡು. ಎಲ್ಲದರಲ್ಲಿಯೂ ಭಗವಂತ ಇದ್ದಾನೆ ಅನ್ನೋ ಭಾವನೆ ನಾವು ಬೆಳೆಸ್ಕೊಂಡ್ರೆ ಎಲ್ಲೆಲ್ಲೂ ಭಗವಂತ ಇದ್ದಾನೆ. ಅವಾಗ ಎಲ್ಲವನ್ನೂ ನಾವು ಗೌರವಿಸಬೇಕು. ಯಾವುದನ್ನು ವಿಶ್ವ ಕಾಣಬಾರ್ದು, ಯಾವುದಕ್ಕೂ ಅಗೌರವ ಸೂಚಿಸಬಾರ್ದು, ಎಲ್ಲರನ್ನೂ ಗೌರವಿಸಬೇಕು. ಎಲ್ಲವನ್ನೂ. ಈಗ ನಾವು ಹಿಂದೂ ಧರ್ಮ ಸರಿ, ಇಸ್ಲಾಂ ಧರ್ಮ ಇದೆ, ಕ್ರಿಶ್ಚಿಯನ್ ಧರ್ಮ ಇದೆ, ಬುದ್ಧ, ಜೈನ, ಪಾರ್ಸಿ, ಎಷ್ಟೋ ಧರ್ಮಗಳಿದೆ. ಅವ್ರವ್ರ ಧರ್ಮ ಅವ್ರವ್ರಿಗೆ. ಸ್ವಧರ್ಮೇನೇ ಇದೆ ಮುಖ್ಯ. ನಮ್ಮ ಧರ್ಮ ನಮಗೆ ಯಾವುದು? ಲಿವ್ ಅಂಡ್ ಲಿವ್. ನೀನು ಬಾಳೋ, ಅವರನ್ನು ಬಾಳೋದು. ಒಂದು ಎಲ್ಲರಲ್ಲೂ ಆ ಭಗವಂತ ಇದ್ದಾನೆ. ಎಲ್ಲರೂ ಹೋಗ್ತಾ ಇದ್ದಾರೆ ಭಗವಂತನ ಕಡೆಗೇನೆ. ಗುರಿ ಎಲ್ಲರಿಗೂ ಒಂದೇ, ಆದರೆ ದಾರಿ ಬೇರೆ ಬೇರೆ. ಒಂದು ವೃತ್ತ ಇದೆ, ಮಧ್ಯೆ ಬಿಂದು ಇದೆ. ಬಿಂದುಗೆ ನೀವು ಎಷ್ಟು ರೇಡಿಯಸ್ 360 ವೃತ್ತದಲ್ಲಿ ಹೊರಗಡೆ ನಿಂತು ಎಲ್ಲ ಬೇರೆ ಬೇರೆಯಾಗಿ ಕಾಣುತ್ತೆ. ಅದರ ಕೇಂದ್ರಕ್ಕೆ ಬಂದ್ಬಿಟ್ರಿ ಎಲ್ಲ ಒಂದೇ. ಎಲ್ಲವೂ ಗಾಡ್ ಸೆಂಟ್ರಿಕ್ ಆ್ಯಂಡ್ ಗಾಡ್ ಬೇಸ್. ಅದೊಂದು ಅರ್ಥ ಮಾಡ್ಕೊಂಬಿಟ್ರೆ ಅವನ ಮಾರ್ಗದಲ್ಲಿ ಹೋಗಲಿ, ನಾನು ನನ್ನ ಮಾರ್ಗ, ನೀನು ಅವನ ಮಾರ್ಗ, ಆದರೆ ಅಲ್ಲಿ ಹೋಗಿ ಎಲ್ಲ ಭೇಟಿ ಮಾಡು. ಆ ಒಂದು ಸಹ ಯಾತ್ರಿಕರು ಯಾರನ್ನು ದ್ವೇಷ ಮಾಡೋದು ಬೇಡ, ಹಿಂಸೆ ಬೇಡ, ಕ್ರೌರ್ಯ ಬೇಡ, ದಯೆ, ಕರುಣೆ, ಅನುಕಂಪೆ ಮುಂದೆ ಬರುತ್ತೆ. ದೈವಿ ಸಂಪತ್ತನ್ನು ಬೆಳೆಸ್ಕೋಣ, ರಾಕ್ಷಸಿ ಅಸುರಿ ಸಂಪತ್ತನ್ನು ದಮನ ಮಾಡೋಣ, ಎಲ್ಲ ಒಳ್ಳೆಯವರಾಗೋಣ, ಒಂದು ಒಳ್ಳೆ ಕೆಲಸ ಮಾಡೋಣ. ವಿವೇಕಾನಂದ ಹೇಳೋದಂತೆ, ಎಲ್ಲ ಧರ್ಮಾಚಾರ ಅಷ್ಟೇ, ಬಿ ಗುಡ್ ಬಟ್ ಡೂ ಗುಡ್. ಒಳ್ಳೆಯವನಾಗಿರೋ, ಒಳ್ಳೆಯವನಾಗಿರಬೇಕಾದ್ರೆ ಒಳ್ಳೆ ಸತ್ಸಂಗದಲ್ಲಿರಬೇಕು, ಒಳ್ಳೆಯ ಸತ್ಚಿಂತನ, ಸದ್ಭಾವನ, ಸತ್ಕರ್ಮ, ನಮ್ಮಲ್ಲಿ ಸತ್. ಹೀಗೆ ನಾವು ಸನ್ಮಾರ್ಗದಲ್ಲಿ ನಡೆಯೋಣ. ಗುರಿಯನ್ನು ಮುಟ್ಟೋಣ. ನಾವು ಜೀವನದಲ್ಲಿ ಏನು ಮಾಡೋಕ್ಕಿದೆ, ಎರಡು ಮಾಡಬೇಕು ಅಂತಾರೆ. ಸಂತೋಷವಾಗಿರ್ಬೇಕು, ಆನಂದ ಹೋಗಬೇಕು. ಎಲ್ಲ ಜೀವಿಗೂ ಏನು ಬೇಕು? ಕಷ್ಟ ಬೇಡ, ಸುಖ ಬೇಕು. ಅನಿಷ್ಟ ನಿವೃತ್ತಿ, ಇಷ್ಟ ಪ್ರಾಪ್ತಿ. ಅದಕ್ಕೆ ನಾವು ಮಾಡಬೇಕಾದ್ರೆ ಎರಡೇ, ನಂದಿ ಆಗಬೇಕು, ಇಲ್ಲ ನದಿ ಆಗಬೇಕು. ಏನಿದೆ ನಂದಿ? ನಂದಿ ಏನು ಮಾಡುತ್ತೆ? ಈಶ್ವರನ ಎಲ್ಲಿ ಕೂತಿದೆ, ಪ್ರಪಂಚಕ್ಕೆ ಬೆನ್ನು ತೋರಿಸ್ಬೇಕು. ಅಂದರೆ ನಾವು ಪ್ರಪಂಚದಿಂದ ವಿಮುಖರಾಗಬೇಕು, ವೈರಾಗ್ಯ ಭಾವನೆಯನ್ನು ತಾಳಬೇಕು. ಅದೆಲ್ಲ ಬಿಟ್ಟು ಹೊರಟು ಕವಿ ಹಾಕ್ಕೋಬೇಕು ಅಂತಲ್ಲ, ಮಾನಸಿಕವಾಗಿ ಅಂಟ್ಕೊಳ್ಬಾರ್ದು. ಅದಕ್ಕೆ ವಿ ಶುಡ್ ಲರ್ನ್ ದಿ ಆರ್ಟ್ ಆಫ್ ಡಿಟ್ಯಾಚ್ಮೆಂಟ್ ಫ್ರಮ್ ದ ವರ್ಲ್ಡ್ ಆ್ಯಂಡ್ ಅಟ್ಯಾಚ್ಮೆಂಟ್ ಟುವರ್ಡ್ಸ್ God. Face your back to the world, face your face to God. God facing, be God centric. ಇದು ನಂದಿ ನಮಗೆ ಕೊಡೋ ಲೆಸನ್ ಅಂತೆ. ಇನ್ನೊಂದು ನದಿ ಏನು ಮಾಡುತ್ತೆ? ಈಗ ನೋಡಿ, ಬೆಟ್ಟದಲ್ಲಿ ಸಾವಿರಾರು ನದಿಗಳಿದೆ. ಎಲ್ಲ ನದಿ ಬಂದಿದ್ದಾನೆ ಮೋಡದ ನೀರಿನಿಂದಲೇ. ಒಂದೇ ಬೆಟ್ಟದ ಎಲ್ಲ 100 ನದಿಗಳಿದೆ. ಒಂದು ನೀರಾಗುತ್ತೆ, ಒಂದು ಸ್ವಲ್ಪ ಮಟ್ಟ ಹೋಗುತ್ತೆ, ಹಿಂಗೂ ಕೊನೆಗೆ ಹೋಗಿಸಿರೋದು ಇಲ್ಲಿಗೆ. ನದೀನಾಂ ಸಾಗರೋ ಗತಿ, ಓಡುವ ನದಿ ಸಾಗರವ ಸೇರಲೇಬೇಕು. ಜೀವಾತ್ಮನು ಪರಮಾತ್ಮನ ಸೇರಲೇಬೇಕು, ಸೇರಿ ಒಂದಾಗಲೇಬೇಕು, ಬಾಳಿ ಬದುಕಲೇಬೇಕು. ಅಂದರೆ ಇದೇ ನದಿ ಕೆಲಸ. ನಾವು ನದಿಯಾಗಬೇಕು, ಇಲ್ಲ ನಂದಿಯಾಗಬೇಕು, ಪರಮಾತ್ಮನನ್ನು ಸೇರಬೇಕು. ಯಾಕೆ? ನಾವು ಬಂದಿದ್ದು ಪರಮಾತ್ಮನಿಂದ. ಸಮುದ್ರದ ನೀರು ಸೂರ್ಯನ ಶಾಖದಿಂದ ಕಾದು ಆವಿಯಾಗಿ ಮೇಲೆ ಹೋಗಿ ಮೋಡವಾಯಿತು. ಮೋಡ ನೀರಾಗಿ ಕೆಳಗೆ ಬಿತ್ತು. ಬಿದ್ದದ್ದು ಎಲ್ಲೆಲ್ಲೆಲ್ಲೆಲ್ಲೋ. ಹೆಸರು ಬೇರೆ, ನಾಮ ಬೇರೆ, ರೂಪ ಬೇರೆ, ದೇಶ ಬೇರೆ, ಭಾಷೆ ಬೇರೆ, ಆಹಾರ ಬೇರೆ, ವ್ಯವಹಾರ ಬೇರೆ, ಎಲ್ಲ ಬೇರೆ 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 ಕಾಣ್ತೇವೆ. ಆದರೆ ಕೊನೆಗೆಲ್ಲ ಹೋಗಿಸಿರೋದು
ಸಾಗರಕ್ಕೆ ಹೋಗಿ ಸೇರಿಬಿಟ್ರೆ ಇದು ಗಂಗಾ ನೀರು, ಇದು ಯಮುನಾ ನೀರು, ಇದು ಓಲ್ಗಾ, ಇದು ಮಿಸ್ಸಿಪ್ಪಿ ಅಂತ ತೆಗಿಯೋಕ್ಕಾಗಲ್ಲ. ಸಾಗರ ಏನು? ಹಾಗೆ ಪರಮಾತ್ಮನಿಂದ ಬಂದದ್ದು ಪರಮಾತ್ಮನಲ್ಲೇ ಸೇರಬೇಕು, ನೀರಿಂದ ಬಂದದ್ದು ನೀರಲ್ಲಿ. ಹೇಳ್ತಾರೆ ಸೈಕ್ಲಿಂಗ್, ರೀಸೈಕ್ಲಿಂಗ್. ಯಾವಾಗ ನಮ್ಮ ಸ್ವಸ್ಥಾನಕ್ಕೆ ಹೋಗಬೇಕು, ನಮ್ಮ ಒರಿಜಿನಲ್ ಸ್ಟೇಟ್ ಯಾವುದು? ಯಾವುದು? ಜ್ಞಾನಾನಂದಮಯಂ ದೇವಂ ನಿರ್ಮಲ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ತಸ್ಮೈ. ದೇವರನ್ನು ಸ್ಮರಣೆ ಮಾಡ್ತಾ ಇರಬೇಕು. ನಾವು ಯಾವ ಕೆಲಸ ಮಾಡ್ತಾಯಿದ್ವೋ ಅದನ್ನು ಭಗವಂತನ ಪೂಜೆ ಅಂತ. ವರ್ಕ್ ಈಸ್ ವರ್ಷಿಪ್ ಆ್ಯಂಡ್ ವರ್ಕ್ ಆ್ಯಸ್ ವರ್ಷಿಪ್. ದಿಸ್ ದಿ ಎಸೆನ್ಸ್. ಗೀತೆಯಲ್ಲಿ ಬೇಕಾದಷ್ಟು ಯೋಗಗಳು ಬರುತ್ತೆ. ಕರ್ಮಯೋಗ, ಜ್ಞಾನಯೋಗ, ರಾಜಯೋಗ, ಭಕ್ತಿ ಯೋಗ, ಶರಣಾಗತಿ ಯೋಗ, ಮೋಕ್ಷ ಸನ್ಯಾಸ ಯೋಗ, ಕರ್ಮ ಸನ್ಯಾಸ ಯೋಗ, ಎಲ್ಲ ಬರ್ತದೆ. 18 ಯೋಗಗಳು ಬರ್ತದೆ. ಅದನ್ನೆಲ್ಲ ನಾನು ಮುಂದೆ ಹೇಳ್ತೇನೆ. 18 ಅಧ್ಯಾಯಕ್ಕೂ ಯೋಗ ಅಂತ ಹೇಳ್ತೇನೆ. ಕೃಷ್ಣಾರ್ಜುನ ಸಂವಾದ, ಯೋಗಶಾಸ್ತ್ರ, ಉಪನಿಷತ್ಸು, ಗೀತಾಸು ಉಪನಿಷತ್ಸು, ಬ್ರಹ್ಮವಿದ್ಯಾಯಾಮ್ ಯೋಗಶಾಸ್ತ್ರೇ ಕೃಷ್ಣಾರ್ಜುನ ಸಂವಾದೇ. ಈಗ ಯಾಕೆ ಉಪನಿಷತ್ತು ಅಂತ ಹೇಳೋದು? ಉಪನಿಷತ್ತು ಗುರು ಶಿಷ್ಯರ ಸಂವಾದ. ಎಲ್ಲರೂ ಶಾಂತವಾಸದಲ್ಲಿ ಕುಳಿತು ಗುರು ಹತ್ತಿರ ಸಮೀಪ ಕುಳಿತುಕೊಂಡು ಚರ್ಚೆ ಮಾಡಿ, ಇವು ಪ್ರಶ್ನೆ ಕೇಳಬೇಕು, ಸಂಶಯ ಹೇಳಬೇಕು, ಆ ಗುರು ಅದಕ್ಕೆ ಉತ್ತರ. ಹಾಗೆ ಕೃಷ್ಣ ಅರ್ಜುನನಿಗೆ ಗುರುವಾಗಿ ಗುರುಸ್ಥಾನದಲ್ಲಿ ನಿಂತು, ಕೃಷ್ಣಂ ಒಂದೇ ಜಗತ್, ಆ ಗುರುಸ್ಥಾನದಲ್ಲಿ ನಿಂತು ಅವನಿಗೆ ಜ್ಞಾನ ಕೊಡ್ತಾನೆ. ಆ ಜ್ಞಾನ ಸಂದೇಶ ಅದೇ ಕೃಷ್ಣನ ಸಂದೇಶ. ಇದೇ ಗೀತೆಯ ಸಾರ. ಜ್ಞಾನಿಗಳಾಗಿ ಇಲ್ಲದೆ ಏನಾಗುತ್ತೆ? ಅಜ್ಞಾನ, ಕಾಮ, ಕರ್ಮ. ಅಜ್ಞಾನದಿಂದ ಕಾಮ ಬರುತ್ತೆ, ಕಾಮದಿಂದ ಕರ್ಮ, ಕರ್ಮದಿಂದ ಮತ್ತೆ ಫಲ, ಆ ಫಲ ಅನುಭವಿಸು. ಕರ್ಮಚಕ್ರಕ್ಕೆ ಬಂಧನವಾಗಬೇಕು. ಹೋಗಬೇಕು ಪರಮಾತ್ಮ ಆಶ್ರಯಿಸಬೇಕು. ನಂಬಿಕೆ, ಶ್ರದ್ಧೆ, ವಿಶ್ವಾಸ ಇಟ್ಕೋಬೇಕು. ಗುರುವಾಕ್ಯದಲ್ಲಿರಬೇಕು, ಶಾಸ್ತ್ರವಾಕ್ಯದಲ್ಲಿರಬೇಕು. ನಮ್ಮ ಹಿರಿಯರು ಹೇಳಿದ್ದನ್ನು ನಂಬಬೇಕು. ಕೆಲವು ಸಾರಿ ಇದಕ್ಕೆಲ್ಲ ಪ್ರೂಫ್ ಇರೋದಿಲ್ಲ. ಯಾಕಂದರೆ ಪ್ರತ್ಯಕ್ಷ ನೋಡಿದ್ವಿ, ಕೇಳಿದ್ವಿ, ಪ್ರತ್ಯಕ್ಷ, ಐ ಬಿಲೀವ್ ಇಟ್, ಐ ಹ್ಯಾವ್ ಸೀನ್ ಇಟ್, ಐ ಹ್ಯಾವ್ ಹರ್ಡ್ ಇಟ್ ಅಂತ. ಅದು ಪ್ರತ್ಯಕ್ಷ. ಇನ್ನೊಂದು ತರ್ಕ. ಅಲ್ಲೆಲ್ಲೋ ಮಳೆ, ಇಲ್ಲಿ ಪ್ರವಾಹ, ಇಲ್ಲಿ ಮಳೆ ಇಲ್ಲ ಆದರೂ ಅದು ಮಳೆ ಆಗಿದೆ ಅಂತ ಊಹಿಸ್ತೀವಿ. ತರ್ಕ, ಇನ್ಫರೆನ್ಸ್, ಡೆರೈವ್, ಲಾಜಿಕಲಿ ಡಿರೈವ್. ಇನ್ನೊಂದು ಅಲ್ಲೆಲ್ಲೋ ಹೊಗೆ ಇದೆ, ಹೊಗೆ ಇರಬೇಕಾದ್ರೆ ಬೆಂಕಿ ಇರಬೇಕು. ಯಾಕಂದರೆ ಅಡುಗೆ ಮೊದಲು ನೋಡಿದ್ದೀವಿ, ಇಲ್ಲಿ ಶಾಲೆಯಲ್ಲಿ ನೋಡಿದ್ದೀವಿ, ಅಗ್ನಿ ಬೆಂಕಿ ಒಂದಿರಬೇಕು, ಒಂದಿದ್ರೆ ಇನ್ನೊಂದಿರಬೇಕು ಅಂತ ಊಹಿಸ್ತೀವಿ. ತರ್ಕ. ಇದು ಎರಡನೇ. ಇದು ದೇವರಿಗೆ ಅನ್ವಯ ಆಗಿದೆ. ದೇವ್ರ ನಾವು ಕಣ್ಣಿಂದ ಕಂಡಿಲ್ಲ, ಇನ್ನು ಕೇಳಿಲ್ಲ. ತರ್ಕದಿಂದ ನಾವು ಮತ್ತೆ ಹೇಗೆ ತಿಳ್ಕೊಳ್ಳೋದು? ಪ್ರಮಾಣ ಏನು? ದೇವರು ಇದಕ್ಕೆ ಶಾಸ್ತ್ರವಾಕ್ಯ, ಗುರುವಾಕ್ಯ, ಆಪ್ತವಾಕ್ಯ. ಗುರು ಇಲ್ಲಿಗೇನು ಹೇಳಿದ್ದಾರೆ? ಅನುಭವಿಸ್ಕೊಂಡು ಅಮೆರಿಕಾಗೆ ಹೋಗಿಲ್ಲ, ಯಾರೋ ಹೋದವರು ಬಂದು ಹೇಳ್ತಾರೆ, ಅಲ್ಲ ಅದು ಇದೆ ಹೀಗಿದೆ, ಅವ್ರ ಮಾತು ನಂಬ್ತೀವಲ್ಲ. ಹಾಗೆ ಯಾರೋ ಭಗವದ್ ಅನುಭವ ಪಡೆದವರು, ಸಾಧು ಸಂತರು, ಹಿರಿಯರು, ಗುರುವರು, ಅವ್ರು ಹೇಳಿದ ಆಪ್ತವಾಕ್ಯ ಅಂತ ತಿಳ್ಕೊಳ್ಬೇಕು. ಇದಕ್ಕೆ ಶಬ್ದ ಪ್ರಮಾಣ ಅಂತಾರೆ. ಪ್ರತ್ಯಕ್ಷ, ಅನುಮಾನ, ಶಬ್ದ ಪ್ರಮಾಣ. ಈ ಶಬ್ದ ಪ್ರಮಾಣ ಅಂದರೆ ಗೀತೆಗಿಂತ ಜಾಸ್ತಿ ಯಾವ ಪ್ರಮಾಣವೂ ಬೇಕಾಗಿಲ್ಲ. ವೇದ, ಉಪನಿಷತ್ತುಗಳು, ಶ್ರುತಿ, ಸ್ಮೃತಿ, ಇತಿಹಾಸ, ಪುರಾಣ, ಆಗಮ ಎಲ್ಲದರನ್ನು ಹುಡುಕೊಂಡು ಬಂದರೆ ಏನು ಸಿಗುತ್ತೆ ನಮಗೆ? ಒಂದು ಗೀತೆ. ಗೀತೆಯಲ್ಲಿ ಏನಿದೆ ಅದು ಬೇರೆ ಕಡೆ ಎಲ್ಲ ಕಡೆ ಇದೆ, ಆದರೆ ಗೀತೆಯಲ್ಲಿ ಏನಿಲ್ಲ. ಅವ್ರಿಗೆ ಗೀತೆಯಲ್ಲಿ ಇಲ್ಲದ್ದು ಇನ್ನೆಲ್ಲೂ ಇಲ್ಲವೇ ಇಲ್ಲ. ಗೀತೆಯಲ್ಲಿ ಏನಿದೆ ಅಂತ ಸುಮ್ಮನೆ ಹೇಳಿದ್ರು. ಗೀತೆಯಲ್ಲಿ ಏನಿದೆ ಅಂತ ಕೇಳಬೇಡಪ್ಪ, ಗೀತೆಯಲ್ಲಿ ಏನಿಲ್ಲ ಅಂತ ಕೇಳು. ದೇವರು ಎಲ್ಲಿದ್ದಾನೆ ಅಂತ ಕೇಳಬೇಡ, ದೇವರು ಎಲ್ಲಿಲ್ಲ ಅಂತ ಕೇಳು. ಹಾಗೆ ಸರ್ವವ್ಯಾಪಿ ಸರ್ವಾಂಶವಾದ ಭಗವಂತನನ್ನು ನಾವು ನಂಬಬೇಕು. ಅವನ ವಾಣಿ, ಭಗವದ್ ವಾಣಿ, ವೇದವೇ ಇರಲಿ, ಉಪನಿಷತ್ತು ಇರಲಿ,
ಭಗವದ್ಗೀತೆಯಲ್ಲಿ ಬ್ರಹ್ಮಸೂತ್ರ ಭಗವದ್ವಾಣಿಯನ್ನು ನಂಬಬೇಕು. ಗುರು ಹಿರಿಯರ ವಾಣಿ, ಸಾಧು ಸಂತರ ವಾಣಿ, ಭಗವಂತ ಅವ್ರ ಮೂಲಕ ನುಡಿಸ್ತಾನೆ. ಅಂದರೆ ಭಗವಂತ ತಾನೇ ಬರದೇ ಇದ್ದರೆ ತನ್ನ ಮೆಸೆಂಜರ್ಸ್ ಕಲಿಸ್ಕೊಡ್ತಾನೆ. ಹಾಗೆ ಸಾಧು ಸಂತರ ವಾಕ್ಯದಲ್ಲಿ ಈ ಸ್ತೋತ್ರ, ಎಷ್ಟೋ ಸ್ತೋತ್ರ ಸಾಹಿತ್ಯ ಸಂಸ್ಕೃತದಲ್ಲಿ ಲಕ್ಷಗಟ್ಟಲೆ ಇದೆ. ಎಲ್ಲವನ್ನೂ ಓದಕ್ಕೂ ಆಗಲ್ಲ, ಕೇಳಕ್ಕೂ ಆಗಲ್ಲ, ಅನುಭವಿಸಕ್ಕೂ ಆಗಲ್ಲ, ಅಲ್ಪ ಸ್ವಲ್ಪ ಈ ಒಂದು ದುಂಬಿ ಇದೆಯಲ್ಲ, ಒಂದು ಸ್ವಲ್ಪ ಕೊಡುತ್ತೆ, ಇನ್ನೊಂದು ಎಲ್ಲ ಒಂದು 10, 15, 20, 100 ಹೂವಿಂದ ಶೇಖರಿಸ್ಕೊಂಡು ಬಂದು ಚೇಂಜ್ ಮಾಡುತ್ತಲ್ಲ, ಹಾಗೆ ಅಲ್ಲಿ ಇಲ್ಲಿ ಕೇಳಿದ್ದು, ಓದಿದ್ದು, ತಿಳ್ಕೊಂಡದ್ದು, ತಿಳ್ಕೊಂಡು ಹಾಗೆ ನನ್ನ ಜ್ಞಾನವನ್ನು ವೃದ್ಧಿ ಮಾಡ್ಕೊಳ್ಳೋಣ. ಆ ಜ್ಞಾನ ಕರ್ಮ, ಭಕ್ತಿ, ವೈರಾಗ್ಯ ಸಮೇತ ಇರಬೇಕು. ಒಂದನ್ನೇ ಇಟ್ಕೊಳ್ಬಾರ್ದು. ಸಮಗ್ರ ಯೋಗ ಅಂದ್ಬಿಡ್ತಾರೆ ರಾಮಾನುಜರು. ಸಮಗ್ರ ಯೋಗ ಅಂದರೆ ಶರಣಾಗತಿ ಮಾಡೋಕ್ಕೆ ಮೊದಲಲ್ಲೇ ಆ ಶರಣಾಗತಿಗೆ ಪೂರಕವಾಗಿ ಕರ್ಮ, ಜ್ಞಾನ, ಧ್ಯಾನ, ಭಕ್ತಿ ಎಲ್ಲವನ್ನೂ ಸೇರಿಸಿ ಆವಾಗ ಹೇಳ್ತಾರೆ ಪಂಚಾಮೃತ ಮಾಡಿದಂಗೆ. ಪಂಚಾಮೃತ ಮಾಡಿ ನಾವು ಕೂಡ ಭಗವಂತನನ್ನು ಕಾಣೋಣ, ಆ ಭಗವದ್ ಅನುಭವವನ್ನು ಪಡ್ಕೋಣ. ಗೀತೆ ಬಗ್ಗೆ ಕೆಲವು ಚಾಲೆಂಜ್ ಕೊಟ್ಟಿರುತ್ತೆ, ಅದನ್ನು ಟೈಮ್ ಇದೆಯಾ? ವಾಟ್ಸ್ ಯರ್ ಟೈಮ್? ಅಲ್ಲ, ವಾಟ್ ಟೈಮ್? ಹೌ ಮಚ್ ಟೈಮ್? ಹಾಸ್ಪಿಟಲ್ ಹೋಗ್ಬೇಕು. She has to go back to the hospital ಅಂತೆ. ಒಂದೇ ಒಂದು ಹೇಳಿ ನಿಲ್ಲಿಸ್ಬಿಡಿ. 5 minutes. Okay. No problem. ಓಮಿತ್ಯೇಕಾಕ್ಷರಂ ಬ್ರಹ್ಮ ಯತ್ಯಾಗಾನಂದಂ ಬ್ರಹ್ಮಪುರುಷಂ ಪ್ರಣವಸ್ವರೂಪಂ. ಓಂ ಅಂದರೆ ಅದೇ ಪರಿಣಾಮ. ಪಾರ್ಥಾಯ ಪ್ರತಿಭೂತಿತಾಂ ಭಗವತಾ ನಾರಾಯಣೇನ ಸ್ವಯಂ ವ್ಯಾಸೇನ ಗ್ರಥಿತಾಂ ಪುರಾಣಮುನಿನಾ ಮಧ್ಯೆ ಮಹಾಭಾರತಂ ಅದ್ವೈತಾಮೃತವರ್ಷಿಣೀಂ ಭಗವತೀಂ ಅಷ್ಟಾದಶಾಧ್ಯಾಯಿನೀಂ ಅಂಬ ತ್ವಾಂ ಅನುಸಂದಧಾಮಿ ಭಗವದ್ಗೀತೆ ಭಗವದ್ವೇಷ. ಅರ್ಜುನನಿಗಾಗಿ ಭಗವಂತ ನಾರಾಯಣನಿಂದಲೇ ಬೋಧಿಸಲ್ಪಟ್ಟಂಥ ಮತ್ತು ಭಗವಂತನ ಇನ್ನೊಂದು ರೂಪ ವ್ಯಾಸರಿಂದ ಗ್ರಂಥ ರೂಪದಲ್ಲಿ ರಚಿಸಲ್ಪಟ್ಟಂಥ ಈ ಮಹಾಭಾರತ ಅದ್ವೈತ ಅಮೃತವನ್ನು ಸುರಿಸ್ತಾ ಇದೆ. ವಿಶಿಷ್ಟಾದ್ವೈತ, ದ್ವೈತ ಎಲ್ಲ ಬರುತ್ತದೆ. ನೀನು ತಾಯಿ ಗೀತೆನ ಗೀತಾ ಮಾತಾ ಅಂತ ಅಂಬಾ, ನಿನ್ನನ್ನು ನಾನು ಪೂಜೆ ಮಾಡ್ತೀನಿ. ನಮ್ಮ ಭವ ವ್ಯಾಧಿಯನ್ನು ಹೋಗಲ್ಲ, ಸಂಸಾರ ಸಾಗರವನ್ನು ಮುಗಿಸು. ಈಗ ವ್ಯಾಸರಿಗೆ ಒಂದು ನಮಸ್ಕಾರ ಮಾಡಬೇಕು. ಯಾಕೆಂದರೆ ನಮಗೆ ಇಷ್ಟು ಜ್ಞಾನ ಕೊಟ್ಟರು ವ್ಯಾಸ. ಗುರುಗಳು ಅಂದರೆ ವ್ಯಾಸರೇ. ಅದಕ್ಕೆ ಗುರು ಪೂರ್ಣಿಮಾನೇ ವ್ಯಾಸ ಪೂರ್ಣಿಮಾ ಅಂತ. ವ್ಯಾಸ ಪೂರ್ಣಿಮನೇ ಗುರು. ಮಹಾಗುರು ಅಂದರೆ ವ್ಯಾಸ. ವ್ಯಾಸರ ಬರೆದಿದ್ದು ಬಿಟ್ಟು ಇನ್ನೇನು ಇಲ್ವೇ. ವ್ಯಾಸೋಷ್ಟಿಷ್ಟಂ ಜಗತ್ ಸರ್ವ. ವ್ಯಾಸರು ಹೇಳಿಬಿಟ್ಟಿರೋದೇ ಇದೆ ಎಲ್ಲ. ಯಾವ ಆಚಾರ್ಯರು ಕೇಳಿ ವ್ಯಾಸರು ಹೇಳಿದ್ದಾರೆ ಅಂತ ಹೇಳಿದ್ರೆ ಇವ್ರ ಮಾತಿಗೆ ಒಂದು ಬೆಲೆ. ಹಾಗೆ ನಮೋಸ್ತುತೆ ವ್ಯಾಸ ವಿಶಾಲ ಬುದ್ಧಿ ಪುಲ್ಲಾರವಿಂದಾಯುಧ ಭದ್ರ ನೇತ್ರ. ವಿಶಾಲ ಬುದ್ಧ, ಎಷ್ಟು ಬುದ್ಧಿ ಇದಿರಬೇಕು. 4 ವೇದಗಳು, ಇಷ್ಟು ಉಪನಿಷತ್ತುಗಳು, ಗೀತೆ, ಬ್ರಹ್ಮಸೂತ್ರ, 18 ಪುರಾಣಗಳು, 18 ಉಪಪುರಾಣಗಳು ಎಷ್ಟೊಂದು ರಚಿಸಿ ಮುಂದಿನ ಪೀಳಿಗೆಗೆ ಕೊಟ್ಟು ಹೋಗಿದ್ದಾರೆ. ಏನ ತ್ವಯ ಭಾರತ ತೈಲ ಪೂರ್ಣ ಪ್ರಜ್ವಾಲಿತ ಜ್ಞಾನಮಯ ಪ್ರದೀಪ. ಈ ಮಹಾಭಾರತದ ಮಧ್ಯದಲ್ಲಿ ಭೀಷ್ಮ ಪರ್ವದಲ್ಲಿ ಯುದ್ಧ ಶುರುವಾಗುವ ಈ 18 ಅಧ್ಯಾಯಗಳು ಇರುತ್ತೆ.
ಅಡಕುವಾಗಿ ಭೀಷ್ಮ. ಇನ್ನೊಂದು ಭೀಷ್ಮ ಶಾಂತಿ ಪರ್ವದ ಮೇಲೆ ಅನುಶಾಸನ ಪ್ರಮಾಣ ಅದರಲ್ಲಿ ಸಹಸ್ರನಾಮ ಬರುತ್ತೆ. ವಿಷ್ಣು ಸಹಸ್ರನಾಮ, ವಿಷ್ಣು ಈ ಗೀತೆ ಸಹಸ್ರನಾಮ ಎರಡನ್ನು ಲಿಂಕ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಏನೇನು ತತ್ವ ಓದಿದ್ದೀವಿ ಅದಕ್ಕೆಲ್ಲ ಒಂದು ಅನ್ವಯವಾದಂಥ ಒಂದು ನಾಮ ಸಹಸ್ರನಾಮ ಬೆಳೆಸಿ. ಈ ಸಹಸ್ರನಾಮ ಭಗವದ್ಗೀತೆ ಎರಡು ನಾವು ತಿಳ್ಕೊಂಡ್ರೆ ಏನು ತಿಳ್ಕೊಳ್ಳೋದು ಬೇಕಾಗಿಲ್ಲ. ಯಜ್ಞಾತ್ವ ನೇಯ ಭೂಯೋನ್ಯ ಜ್ಞಾತವ್ಯಂ ವಶ ಇದಂ ವಿಜ್ಞಾತ ಸರ್ವಮಿದಂ ವಿಜಾನ ಏಕತ್ಮಯ ಭಾರತ ತೈಲಪೂರ್ಣ ಪ್ರಜ್ವಾಲಿತ ಜ್ಞಾನಮಯೋ ಪ್ರದೀಪ. ಇಡೀ ಭಾರತವನ್ನೇ ಎಣ್ಣೆ ಥರ ಮಾಡ್ಕೊ, ಒಂದು ದೀಪ, ಅದರಲ್ಲಿ ಜ್ಯೋತಿ, ಈ ಗೀತೆ ಶಾಶ್ವತವಾಗಿ ಬೆಳಕು ಕೊಡ್ತಾ ಇದೆ, ಸರ್ವಕಾಲಿಕವಾಗಿ ಬೆಳಕು ಕೊಡ್ತಾ ಇದೆ. ಗೀತೆಯ ಜ್ಯೋತಿ, ಗೀತೆಯ ಬೆಳಕು, ಗೀತಾ ಮಾತು. ಈಗ ಕೃಷ್ಣನ ಬಗ್ಗೆ ಒಂದೇ ಒಂದು ಶ್ಲೋಕ ಹೇಳೋಣ. ಪ್ರಪನ್ನ ಪಾರಿಜಾತಾಯ ಸ್ತೋತ್ರ ವೇದೈಕಪಾಣಯೇ ಜ್ಞಾನಮುದ್ರಾಯ ಕೃಷ್ಣಾಯ ಗೀತಾಮೃತದುಗೆ ನಮಃ. ಎಲ್ಲ ಆಶ್ರಿತರು, ಪ್ರಪನ್ನದ ಆಶ್ರಿತರಿಗೆಲ್ಲ ಅವನ ಪಾರಿಜಾತ ಕಲ್ಪವೃಕ್ಷ ರಾಮದೇವ ಚಿಂತಾಮಣಿ ಭಕ್ತರ ಭೀಷ್ಟವನ್ನು ಪೂರ್ಣ ಮಾಡ್ತಾರೆ. ಸ್ತೋತ್ರ ವೇದೈಕ ಪಾಣಯೇ, ಇಲ್ಲಿ ಶಂಖಚಕ್ರದಿಂದೊಂದು ಹೇಳಲಿದ್ದಾರೆ. ಸ್ತೋತ್ರ ಚಾವಟಿ ಹಿಡ್ಕೊಂಡಿದ್ದಾನಂತೆ, ಯಾಕೆ ಸಾರಥಿ ಆಗಿದ್ದಾನೆ, ಪಾರ್ಥ ಸಾರಥಿ. ಇಲ್ಲಿ ಭಗವದ್ಗೀತೆ ಓದೋರೆಲ್ಲ ನಾವು ಕೃಷ್ಣ ಅನ್ನೋದು ಬೇಡಲೇ ಬೇಡ, ಪಾರ್ಥ ಸಾರಥಿ ಚಾವಟಿ ಕೈಲಿ ಹಿಡ್ಕೊಂಡಿದ್ದಾನಂತೆ. ಸ್ತೋತ್ರ ವೇದೈಕ ಜ್ಞಾನಮುದ್ರಾಯ ಕೃಷ್ಣಾಯ ಗೀತಾಮೃತ ಜ್ಞಾನಮುದ್ರೆಯಲ್ಲಿದೆಯಂತೆ. ಆಮೇಲೆ ಗೀತಾಮೃತವನ್ನು ಕರೀತಾ ಇದ್ದಾನಂತೆ. ಯಾವುದು? ಸರ್ವೋಪನಿಷದೋಗ, ಎಲ್ಲ ಉಪನಿಷತ್ತು ನಿಲ್ಲಿಸ್ಬಿಟ್ಟು ಎಲ್ಲ ಉಪನಿಷತ್ತಿಂದ ಹಾಲು ಕರೆದು ಬಿಡ್ತಾನಂತೆ. ಸರ್ವೋಪನಿಷೋಗಾವೋ ದೋಗ್ಧ ಗೋಪಾಲ ನಂದನ ಪಾರ್ಥೋವತ್ಸ ಸುಧೀರ್ಭೋಕ್ತ ದುಗ್ಧಂ ಗೀತಾಮೃತಂ ಅವತಿ ವಸುದೇವ ಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ಒಂದೇ ಜಗತ್. ಸಾಕು. ಇದನ್ನೇ ಧ್ಯಾನಾಸ್ಥಿತೇನ ಮನಸ್ಸಾ ಯೋಗಿನೋ ಯಸ್ಯಾಂ ನ ವಿದುಸ್ವರಾಸ್ ದೇವಾಯ ತಸ್ಮೈ ನಮಃ. ಮಂಗಲೇ ಯತ್ಕೃಪಾದೇ ಸರ್ವೇ ಜನಾ ಸುಖಿನೋ ಸಂತು, ಸರ್ವೇ ಸಂತು ನಿರಾಮಯಃ, ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖಭಾಗ್. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ತತ್ಸತ್. Sorry if I have over it.